ಪ್ರತಿಯೊಬ್ಬರೂ ನಿಮ್ಮ ಪ್ರೊಫೈಲ್ಸು ಮ್ಯಾಟ್ರಿಮೋನಿಯಮ್ ವನ್ನಿಕುಲ ಕ್ಷತ್ರಿಯ ತಿಗಳರು ಮುಲ್ದಾರ್ ಜನ ನನಗೆ ಎಷ್ಟೊಂದು ಜನ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಪ್ರೊಫೈಲ್ಸ್ನ ವ್ಯಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾ ಇದ್ದೀರಾ. ಸುಮಾರು ಒಂದು 500 ಜನ ಪ್ರೊಫೈಲ್ಸ್ ನನ್ನ ಹತ್ರ ಇದೆ. ಅದಕ್ಕೂ ಹೆಚ್ಚಿನ ಪ್ಲಸ್ 500+ ಪ್ರೊಫೈಲ್ಸ್ ಇದೆ. ಅದರಲ್ಲಿ ಬಂದುಬಿಟ್ಟು ಕೆಲವೊಬ್ಬರು ನನ್ನ ಬಿಸ್ನೆಸ್ ಹೆಂಗೆ ರನ್ ಆಗುತ್ತೆ ಅಂದರೆ ನಂದು ಮಲ್ಟಿ ಆನ್ಲೈನ್ ಬಿಸ್ನೆಸ್ ಇರೋದು. ಸೊ ಕೆಲವರು ಆ್ಯಕ್ಚುಲಿ ನನ್ನ ಬ್ರದರ್ಸು ನನ್ನ ರಿಲೇಷನ್ಸು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಸರ್ಚ್ ಔಟ್ ಮಾಡ್ತಿದ್ದೆ ಹುಡುಗ ಹುಡುಗಿ. ಇವಾಗ ಏನಾಯಿತು ಅಂದರೆ ಅದೇ ಒಂದು ದೊಡ್ಡ ಡೇಟಾ ಬೇಸ್ ಆಗೋಗಿದೆ. ಒಬ್ಬರಿಂದ ನನ್ನ ಕನೆಕ್ಷನ್ ಸಿಕ್ಕೊಂಡು ನನ್ನನ್ನು ಬ್ರೋಕರ್ ಥರನೇ ಸೇವ್ ಮಾಡ್ಕೊಂಡಿರೋ ಕೆಲವೊಬ್ರು ಇದ್ದಾರೆ. ಸೊ ಅವ್ರವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಆ ರೀತಿ ಹೆಸರಲ್ಲೆಲ್ಲ ಸೇವ್ ಮಾಡಿರೋರು ಇದ್ದಾರೆ. ಒಳ್ಳೆಯದು. ನಂದು ಆ್ಯಕ್ಚುಲಿ ಮಲ್ಟಿ ಆನ್ಲೈನ್ ಬಿಸ್ನೆಸ್ ಇರೋದ್ರಿಂದ ನಂದು ಪ್ರತಿಯೊಂದು ಬಿಸ್ನೆಸ್ಸು ಲೈಕ್ ನಂದು ದುಬೈ ಪ್ಯಾಕೇಜಸ್ ಮೇಯ್ನು. ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಜೊತೆಯಿಂದ ಯಾರಾದರೂ ದುಬೈಗೆ ಟ್ರಿಪ್ ಹೋದ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗೋ ಅಂಥದ್ದು. ಮತ್ತು ಕಾರ್ ಬಿಸ್ನೆಸ್ ಆಗ್ಬೋದು, ಲ್ಯಾಂಡ್ ಬಿಸ್ನೆಸ್ ಆಗ್ಬೋದು, ಸೀರೆಗಳು, ಜ್ಯುವೆಲರೀಸ್ ಆಗ್ಬೋದು. ಇವಾಗ ಈ ಹುಡುಗ ಹುಡುಗಿ ಮ್ಯಾಚಿಂಗ್ ಬೇರೆ ಬಂದ್ಬಿಟ್ಟಿದೆ. ಜನಗಳು ಕೊಟ್ಟಿರೋ ಅಂಥ ಒಂದು ಸಪೋರ್ಟ್ ನನಗೆ ಈ ಥರ ಒಂದು 1/1 ನಂದು ಮಲ್ಟಿ ಆನ್ಲೈನ್ ಬಿಸ್ನೆಸ್ ಹೀಗೆ ತುಂಬಾ ಇನ್ನೂ ಹೆಚ್ಚಿಂದಿದೆ. ನಂದು 100+ ಬಿಸ್ನೆಸ್ ಇರೋದ್ರಿಂದ ಆನ್ಲೈನಲ್ಲಿ ವ್ಯಾಟ್ಸಪ್ಪಲ್ಲಿ ಮಾತ್ರನೇ ನನ್ನ ಬಿಸ್ನೆಸ್ ರನ್ ಆಗೋದು. ಈ ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದುಬಿಟ್ಟು ವನ್ನಿಕುಲ ಕ್ಷತ್ರಿಯ ಮ್ಯಾಟ್ರಿಮೋನಿಯಮ್ ಮುಲ್ದಾರ್ ಜನಕ್ಕೆ. ಯಾಕಂದರೆ ಸುಮಾರು ಜನ ನನ್ನ ಕಾಂಟ್ಯಾಕ್ಟ್ ಕೊಟ್ಟು ನನಗೆ ಡೀಟೇಲ್ಸು ಕಳಿಸ್ತಿದ್ದಾರೆ. ಸೊ ಅವಾಗ ಏನು ಮಾಡಿದೆ, ನಾನೇ ಒಂದು ಫಾರ್ಮೆಟ್ ರೆಡಿ ಮಾಡಿಕೊಂಡೆ. ಆ ಫಾರ್ಮೆಟ್ ಪ್ರಕಾರವಾಗಿ ನೀವು ಡೀಟೇಲ್ಸ್ ಕಳಿಸ್ಕೊಟ್ರೆ ತುಂಬಾ ಈಸಿ ಆಗುತ್ತೆ. ಕೆಲವರು ಅರ್ಧಂಬರ್ಧಂ ಇನ್ಫಾರ್ಮೇಷನ್ಸ್ ಕಳಿಸ್ತೀರಾ. ಸೊ ಕೆಲವೊಬ್ರಿಗೆ ನಾನು ಆ ಡೀಟೇಲ್ಸು ಕೊಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿ ಮನೆ ಇದ್ದಾರೆ, ಹುಡುಗನ ಪ್ರೊಫೈಲ್ ಹುಡುಕ್ತಾ ಇರ್ತಾರೆ. ಸೊ ಹುಡುಗಿ ಅವರು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಹುಡುಗನ ಹೆಸರೇನು, ಡೇಟ್ ಆಫ್ ಬರ್ತ್ ಏನು ಓದಿದ್ದಾನೆ, ಅವ್ರ ಅಪ್ಪ ಏನು ಕೆಲಸ ಮಾಡ್ತಿದ್ದಾರೆ, ಅಪ್ಪ ಅಮ್ಮನ ಹೆಸರೇನು, ಅಪ್ಪ ಅಮ್ಮನ ಊರು ಯಾವುದು, ಅಕ್ಕ ತಂಗಿರು ಏನು ಮಾಡ್ತಿದ್ದಾರೆ, ಹುಡುಗನಿಗೆ ಎಷ್ಟು ಸಂಬಳ, ಸ್ವಂತ ಮನೆ ಇದೆಯಾ, ಬಾಡಿಗೆ ಮನೆ ಇದೆಯಾ, ಈ ಥರ ಎಲ್ಲ ಎಷ್ಟೊಂದು ಕೇಳ್ತಾರೆ ಕ್ವಶನ್ಸು. ಫಸ್ಟು ಫೋನಲ್ಲೇ ಪ್ರತಿ ಒಂದು ಇನ್ಫಾರ್ಮೇಷನ್ಸು ತಿಳ್ಕೊಂಡು ಆಮೇಲೆ ಫೋಟೋ ನೋಡಿ ಯೋಚನೆ ಮಾಡಿ ಓಕೆ ಜಾತಕಾಲ ಚೆನ್ನಾಗಿ ಬಂದಿದೆಯಾ ಅಂತ ನೋಡಿದ ಮೇಲೇ ಬನ್ನಿ ಆ ಥರ ಎಲ್ಲ ಕೇಳ್ತಾರೆ ಕೆಲವೊಬ್ಬರು. ಮತ್ತು ಅದು ತುಂಬಾ ಈಸಿನೇ. ಇವಾಗ ಸುಮ್ಮನೆ ಕೆಲವೊಬ್ಬರು ಬ್ರೋಕರ್ಸ್ ಎಲ್ಲ ಇರ್ತಾರೆ. ಸೊ ನನಗೆ ಸುಮಾರು ಜನ ಅದ್ರ ಬಗ್ಗೆನೂ ರಿವ್ಯೂಸ್ ಕೊಟ್ಟಿದ್ದಾರೆ. ಕೆಲವೊಬ್ಬರು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಸುಮ್ಮನೆ ಬ್ರೋಕರ್ ಅವ್ರಿಗೆ ಒಂದು 500-1000 ಸಿಗುತ್ತೆ ಅಂದ್ಬಿಟ್ಟು ಕೇಳ್ದಿರ ಮಾಡ್ದಿರ ಕರ್ಕೊಂಡು ಹೋಗ್ಬಿಡ್ತಾರಂತೆ. ಹೋಗ್ಬಿಟ್ಟು ಸುಮ್ಮನೆ ಕಾಫಿ ಟೀ ಅವ್ರಿಗೂ ಕಷ್ಟ ಆಗುತ್ತೆ ಪಾಪ. ಏನು ಗೊತ್ತಿಲ್ದಿರ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಡೀಟೇಲ್ಸ್ ಕೊಡ್ದಿರ ಅಲ್ಲಿ ಹೋಗ್ಮೇಲೆ ಗೊತ್ತಾಗುತ್ತೆ ಹುಡುಗಿ ಚಿಕ್ಕವಳು, ಹುಡುಗಿ ದೊಡ್ಡವಳು, ಹುಡುಗಿ ದಪ್ಪ, ಹುಡುಗ ಕರ್ರಗಿರ್ತಾನೆ. ಈ ಥರ ಎಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಆವಾಗ ಅವ್ನು ಬ್ರೋಕರ್ ಏನು ಮಾಡ್ತಾನೆ, ಕರ್ಕೊಂಬಂದಿದ್ದೀನಿ ತೋರಿಸಿದ್ದೀನಿ, 1000 ರೂಪಾಯೋ 500 ರೂಪಾಯಿ ಕಿತ್ಕೊತಾನೆ. ಸೊ ನಾನು ಆ ರೀತಿ ಮಾಡೋದಿಲ್ಲ. ಆ್ಯಕ್ಚುಲಿ ನಂದು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟು ಫ್ರೀಯಾಗಿ ಪೋಸ್ಟಿಂಗ್ ಮಾಡೋ ಅಂಥದ್ದು. ಕೆಲವರು ಏನಂದೆ, ನಾನು ಇವಾಗ 500 ಪ್ರೊಫೈಲ್ ಹೆಚ್ಚಿನ ಪ್ರೊಫೈಲ್ಸ್ ನನಗೆ ಬಂದಿರೋದು, ಅದರಲ್ಲಿ ಒಂದು 200 ಜನ 250 ಜನ ಡೈಲಿ ಅಂತಾರೆ ಪ್ಲೀಸ್ ನಮ್ಮ ಸ್ಟೇಟಸ್ಗೆ ಹಾಕಿ ಅಂತ. ಖುಷಿ ಆಗುತ್ತೆ ನನಗೆ. ನಾನು ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟು ಫ್ರೀಯಾಗಿ ₹1 ನಾನು ತೊಗೊಳ್ತಾ ಇಲ್ಲ ಅಡ್ವರ್ಟೈಸ್ಮೆಂಟ್. ಇನ್ನೂ ಕೆಲವರು ಇರ್ತಾರೆ ಪೋಸ್ಟಿಂಗ್ ಮಾಡಿದರೆ ಬಾಯಿಗೆ ಬಂದಂಗೆ ಬೈತಾರೆ. ದಯವಿಟ್ಟು ಅವರು ನನಗೆ ಪ್ರೊಫೈಲ್ಸ್ ಕಳಿಸ್ಲೇಬೇಡಿ. ನನಗೆ 100 ಬಿಸ್ನೆಸ್ ಇದೆ, ನನಗೆ 1008 ಮೈಂಡಲ್ಲಿ ಇರುತ್ತೆ ಆಯಿತಾ. ನಾನು ವ್ಯಾಟ್ಸಪ್ಪಲ್ಲೇ ನಾನು ಬಿಸ್ನೆಸ್ ಮಾಡೋವಂಥದ್ದು ಸ್ಟೇಟಸಲ್ಲಿ. ಸೊ ಯಾರಿಗೋ ಒಳ್ಳೇದಾಗ್ಬೋದು ಅಂತ ಒಳ್ಳೆ ದೃಷ್ಟಿಯಿಂದ ನಾನು ಕೆಲಸಗಳು ಮಾಡ್ತಾ ಹೋಗ್ತೀನಿ. ಕೆಲವೊಬ್ರು ಕೆಟ್ಟದಾಗುತ್ತೋ ಒಳ್ಳೇದಾಗುತ್ತೋ ಅದು ಅವ್ರವ್ರ ಇದು ಸೆಟಪ್ಸ್ ಮೈಂಡ್ ಸೆಟಪ್ಸ್ ಇರುತ್ತೆ. ಸೊ ಅದು ಯಾಕೋ ಮತ್ತು ನನ್ನ ನಂಬರ್ ಕೊಟ್ಟು ರೆಫರ್ ಮಾಡೋವ್ರಿಗೂ ನಾನು 1000 ಸತಿ ಸ್ಟೇಟಸ್ಗಳಲ್ಲಿ ಹಾಕ್ತಾನೆ ಇರ್ತೀನಿ. ಅವಾಗವಾಗ ನನ್ನ ಬಗ್ಗೆ ಅವ್ರಿಗೆ ತಿಳಿಸಿ ಕೊಡಿ. ಅವರಿಗೆ ನನ್ನ ಬಿಸ್ನೆಸ್ ರನ್ ಆಗೋದೆ ವ್ಯಾಟ್ಸಪ್ ಸ್ಟೇಟಸ್ಸು. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅವರಿದ್ದಾರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ, ಇವರಿದ್ದಾರೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಅಂದರೆ ಅವರೆಲ್ಲ ನೋಡ್ತಾರೆ. ಅಂದರೆ ಇವಾಗ ನಾನು ಏನು ಮಾಡಬೇಕಾಗುತ್ತೆ, ನನಗೆ ಹೆಂಗೆ ಗೊತ್ತು ಅವ್ರು ನಿಮ್ಮವರು ಇವ್ರು ನಿಮ್ಮವರು ಅಂತೇಳಿ. ಸೊ ನನ್ನ ಬಿಸ್ನೆಸ್ ರನ್ ಆಗೋದೆ ವ್ಯಾಟ್ಸಪ್ಪಲ್ಲಿ. ನಂದು ಒಂದು ಸ್ಟೇಟಸ್ ಹಾಕಿದ್ರೆ 10,000 ಜನ ನೋಡೋರು ಇರ್ತಾರೆ ಒಂದು ದಿನಕ್ಕೆ. ಸೊ ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಬಿಸ್ನೆಸ್ಸೇ ಅದು ಆಯಿತಾ. ಸೊ ನಿಮಗೆ ನನ್ನ ಬಿಸ್ನೆಸ್ ಸ್ಟೈಲ್ ಇಷ್ಟ ಆಯಿತು ಅಂದರೆ ಮಾತ್ರನೇ ನಿಮ್ಮ ಪ್ರೊಫೈಲ್ಗಳನ್ನ ಕಳಿಸ್ಕೊಡಿ. ಕೆಲವ್ರು ಅಂತಾರೆ ನಿಮ್ಮ ಹತ್ರ ಕಳಿಸ್ಬಿಟ್ಟು ಸ್ಟೇಟಸಲ್ಲಿ ಹಾಕಬೇಕು ಅಂದರೆ ನಾವು ಎಷ್ಟೋ ಮ್ಯಾಟ್ರಿಮೋನಿ ಸೈಟ್ಗಳು ಇದೆ ಹಾಕ್ಕೊಳ್ತೀರಿ, ಹಾಕ್ಕೊಳ್ಳಿ. ಅವ್ರು ₹1000 ಕೇಳ್ತಾರೆ, ಅವ್ರಿಗೆ ಫೀಸಸ್
ಡೀಟೇಲ್ಸ್ ಇರುತ್ತೆ, ಕಟ್ಬಿಟ್ಟು ಹಾಕ್ಕೊಂಡು ಮಾಡಿ. ನಾನು ಇಲ್ಲ ಅಂತ ಹೇಳಿಲ್ವೇ, ನಾನು ನಿಮ್ಗೆ ಯಾರನ್ನೂ ಬಲವಂತ ಮಾಡಿಲ್ಲ, ನಿಮ್ಗೆ ಯಾರಿಗೂ ನಾನು ಬನ್ನಿ ಅಂತಲೂ ನಾನು ಕೇಳಿಲ್ಲ ಅಲ್ವಾ. ಸೊ ನೀವೇ ರೆಫರೆನ್ಸಸ್ಸು ಇವರಿಂದ ನನ್ನ ಕಾಂಟ್ಯಾಕ್ಟ್ಸ್ ತೊಗೊಂಡು ನೀವು ಬಂದು ಪ್ರೊಫೈಲ್ಸ್ನ ಕಳಿಸ್ತಾರೋ ಅಂಥದ್ದು. ಇನ್ನೂ ಕೆಲವ್ರು ಇರ್ತೀರಾ, ಸೊ ಈ ಥರ ನನ್ನ ಪೋಸ್ಟಿಂಗ್ ಮಾಡಿದಾಗ ಫೋನ್ ಮಾಡಿ ಬೈದಿರೋದು ಇದೆ. ಸೊ ನನ್ನ ಪೋಸ್ಟಿಂಗ್ ಹಾಕಿದ್ರೆ ತಾನೆ ಅದನ್ನು ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ, ಓ ಇಂಥವ್ರು ಇದ್ದಾರೆ, ಈ ಥರ ನೋಡ್ತಿದ್ದಾರೆ ಮ್ಯಾಚಿಂಗು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಮನೇಲೇ ಇಕ್ಕೊಳ್ಳಿ. ಹಾಗಾದರೆ ಅಡ್ವರ್ಟೈಸ್ಮೆಂಟು ಪಬ್ಲಿಸಿಟಿ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ನಿಮಗೆ ಮದುವೆ ಮಾಡೋಕ್ಕೆ ಇಷ್ಟ ಇದ್ದರೆ ಕೆಲವೊಬ್ರಿಗೆ ಒಂದು 4 ಜನಕ್ಕೆ ತಿಳಿಸ್ಬೇಕು, ನಮ್ಮ ಮನೇಲಿ ಹುಡುಗ ಇದ್ದಾನೆ, ನಮ್ಮ ಮನೇಲಿ ಹುಡುಗಿ ಇದ್ದಾರೆ ಅಂತ ಹೇಳಿದರೆ ಅಲ್ವಾ ಜನಗಳು ಬರೋದು. ನೀವು ಇಲ್ಲ ಅಂದ್ಬಿಟ್ಟು ಕದ್ದು ಮುಚ್ಚಿಯಲ್ಲಿ ಮನೇಲೇ ಇಟ್ಕೊಂಡು ಅಯ್ಯೋ ನಮ್ಮ ಮಕ್ಳಿಗೆ ಮದ್ವೆ ಆಗಿಲ್ಲ, ಯಾವುದು ಬರ್ತಾ ಇಲ್ಲ, ಹುಡುಗ ಬರ್ತಾ ಇಲ್ಲ, ಹುಡುಗಿ ಬರ್ತಿಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗುತ್ತೆ? ನಾನು ಬ್ರಹ್ಮ ವಿಷ್ಣು ಶಿವನೂ ಅಲ್ಲ. ಕೆಲವೊಬ್ರು ಎಲ್ಲರೂ ಯಾವ್ದಾದ್ರು ಪ್ರೊಫೈಲ್ ಇದ್ರೆ ಹೇಳಮ್ಮ ಅಂತಾರೆ. ನಾನು ಹೆಂಗೆ ಹೇಳೋದಿಕ್ಕಾಗುತ್ತೆ? ಫೋಟೋ ಕೊಡಲ್ಲ ಅಂತೀರಾ, ಡೀಟೇಲ್ಸ್ ಕೊಡಕ್ಕಾಗಲ್ಲ ಅಂತೀರಾ. ನಾನು ಹೆಂಗೆ ಮ್ಯಾಚಿಂಗ್ ಹುಡುಕ್ಬೇಕಾಗುತ್ತೆ? ಅವಾಗ ಏನು ಡೀಟೇಲ್ಸ್ ಕೊಡ್ದಿರಾ ಯಾವ್ದಾದ್ರು ಇದ್ರೆ ಕಳ್ಸ್ಕೊಡಿ ಅಂದರೆ, ಹುಡುಗಿ ಚಿಕ್ಕವಳೋ, ಹುಡುಗನ್ ದೊಡ್ಡವನೋ, ಕರ್ರಗಿದಾಳೋ, ದಪ್ಪಗಿದಾರೋ, ಬ್ಯಾಕ್ಗ್ರೌಂಡ್ ಏನು ಗೊತ್ತಿಲ್ದಿರ ಕಳ್ಸು ಅಂದರೆ, ನಾನು ಬೇರೆ ಒಬ್ರು ಬ್ರೋಕರ್ಸ್ ಮಾಡ್ತಾರಲ್ವಾ, 1000 ರೂಪಾಯಿ ತೊಗೊಂಡ್ಬಿಟ್ಟು ಇವಾಗ ಸುಮ್ಮನೆ ಅದು ಕರ್ಕೊಂಡು ಕಾಫಿ ಟೀಗಳು ವೇಸ್ಟ್ ಮಾಡ್ಕೊಂಡು ಟೈಮ್ಗಳು ದಿನಗಳು ಕೆಲವ್ರು ಬೇರೆ ಅದಕ್ಕಂತಾನೆ ಇದ್ದಾರೆ. ಸೊ ಅಂಥವ್ರ ಥರ ನಾನು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನೆಲ್ಲಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ಸ್ 90% ಡೀಟೇಲ್ಸ್ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನು ಬೇಕೋ ಅದನ್ನ ಕೊಟ್ಟು ಅಸ್ಟ್ರಾಲಜಿ ಮ್ಯಾಚಿಂಗ್ ಆದರೆ ಮಾತ್ರನೇ ಬನ್ನಿ ಅಂತ ಇಷ್ಟಪಟ್ಟರೆ ಹುಡುಗನ ಮನೆಯವರು ಹುಡುಗಿ ಮನೆಯವ್ರನ್ನ ಕಳ್ಸ್ಕೊಡೋ ಅಂಥದ್ದು. ಸೊ ಅವಾಗ ಏನು ನಮ್ಮ ರಿಪ್ರೆಸೆಂಟೇಟಿವ್ ಏನು ಹೋಗ್ತಾರೋ ಅವ್ರಿಗೇನೋ ಒಂದು ಟೀ ಕಾಫಿಗೋ ಪೆಟ್ರೋಲ್ಗೋ ಏನು ಚಾರ್ಜಸ್ ಇರುತ್ತೋ ಅದನ್ನ ತೊಗೊಳ್ಳೋ ಅಂಥದ್ದು. ಇನ್ನೆಲ್ಲ ಮ್ಯಾರೇಜ್ ಆದಮೇಲೆ ನಾರ್ಮಲಿ ಅದೇನು ಪ್ರೈಸಸ್ ಇರುತ್ತೋ ಅದನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಈ ಥರ ನಾನು ನಡೆಸ್ತಾರೋ ಅಂಥದ್ದು. ಸೊ ಸಹಾಯ ಮಾಡಕ್ಕೆ ಹೋಗ್ತಾ ಇರೋವಂಥದ್ದು. ನನಗೇನೆ ತಲೆ ಮೇಲೆ ಕುತ್ಕೋವ್ರಿಗೂ ತಂದು ಪ್ರಾಬ್ಲಮ್ಸ್ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ಕೆಲವರು ಅಂತಾರೆ ನಮಗಿರೋದು ಒಬ್ಬಳೇ ಮಗಳು, ಒಬ್ಬನೇ ಮಗ, ಜೋರಾಗಿರಬೇಕು ಅಂತೇಳಿ. ಒಂದಿನ ನಾನು ತುಂಬ ಟೆನ್ಷನಲ್ಲಿ ನನ್ನ ದುಬೈ ವೀಸಾ ಪ್ಯಾಕೇಜು ಕೆಲವೊಬ್ರಿಗೆ ಡಿಲೇ ಆಗೋಗಿತ್ತು. ಸೊ ವೀಸಾಸ್ ರಿಲೀಸ್ ಆಗೋದಕ್ಕೆ ನಾನು KR ಪುರಂಗೆ ಹೋಗ್ತಿದ್ದೆ. ಟಿನ್ ಫ್ಯಾಕ್ಟ್ರಿಯಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿ ಕುತ್ಕೊಂಡು ಬಿಸಿಲಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ, ಈ ಜನಗಳಿಗೆ ಹೆಂಗಪ್ಪ ಅರ್ಥ ಮಾಡಿಸೋದು? ಅದು ಗೌರ್ಮೆಂಟ್ ಇಮಿಗ್ರೇಷನ್ ಅಲ್ಲಿ ಇರೋದು, ಅದು ಡಿಲೇ ಆಗಿದೆ ಬರೋದಕ್ಕೆ ಅಂತ ಎಷ್ಟು ಎಕ್ಸ್ಪ್ಲೇನ್ ಮಾಡಿ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ ಯಾವ ತರ ಜನಗಳಿದ್ದಾರೆ ಅಂತೇಳಿ. ಆ ಟೈಮಲ್ಲಿ ಒಬ್ರು ಕಾಲ್ ಮಾಡ್ಬಿಟ್ಟು ನನ್ಗೆ ಕೇಳ್ತಾರೆ, ಅಮ್ಮ ಈ ತರ ನಮ್ಮ ಹುಡುಗಿಗೆ ಒಂದು ಹುಡುಗನ್ ನೋಡಮ್ಮ, ನಮ್ದು 10 ಎಕರೆ 20 ಎಕರೆ ಜಮೀನಿದೆ, ಒಬ್ಳೇ ಮಗಳಿರೋದು ಅಂದ್ರೆ ಸ್ವಲ್ಪ ಎಲ್ಗಂಪಾಗಿದ್ದಾಳೆ, ಒಳ್ಳೆಯವರು ಜೋರಾಗಿರ್ಬೇಕು ಅಂತ ಪದೇ ಆ ಮಾತನ್ನ ಹೇಳ್ತಾನೆ ಇದ್ರು. ನಾನು ಮೊದಲೇ ಬೇರೆ ಟೆನ್ಷನ್ ಅಲ್ಲಿ ಇದ್ದೆ. ಒಂದೇ ಮಾತು ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳ್ದೆ, ಫೇಸ್ ಟು ಫೇಸ್ ನಾನು ದೊಡ್ಡವರು ಚಿಕ್ಕವರು ಅಂತ ಯಾರು ನೋಡಕ್ ಹೋಗಲ್ಲ, ನನ್ನ ಮನಸ್ಸಲ್ಲಿ ಏನು ಅನ್ಸುತ್ತೆ ಕರೆಕ್ಟ್ ಅನ್ನೋದನ್ನ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಅವರು ಜೋರಾಗಿರ್ಬೇಕು ಹುಡ್ಗನ ಮನೆಯವರು ಅಂದಾಗ ನಾನು ಅಂದೆ, ಸರಿ ಅಮ್ಮ ಅಂಬಾನಿ ಅವ್ರನ್ನ ಕರ್ಸ್ಕೊಳ್ಳ ಅಂತ. ಸೊ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇರೋರು ಹಿಂಗೆಲ್ಲ ಇರಬೇಕಾದಾಗ ಎಲ್ರಿಗೂ ಅಂಬಾನಿ ರೇಂಜಲ್ಲಿ ಗಂಡುಗಳನ್ನ ಹುಡುಕ್ತಾ ಇದ್ರೆ ಹುಡುಗಿರಿಗೆ ಅವಾಗ ಬೇರೆ ಹುಡುಗರೆಲ್ಲ ಏನಾಗಬೇಕು ಅಂತೀನಿ. ಹುಡುಗರು ಪ್ರೊಫೈಲ್ಸ್ ಎಷ್ಟಿದೆ ಗೊತ್ತಾ ನನಗೆ? ಹುಡುಗಿರು ಮನೆಗಳಲ್ಲಿ ಇಕ್ಕೊಂಡಿದ್ದಾರೆ, ಬಟ್ ಮದುವೆಗಳು ಮಾಡಿ ಕಳಿಸೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಅವ್ರ ರೇಂಜ್ಗಳು ಬೇರೆ ರೀತಿಯಲ್ಲಿ ಹುಡುಕ್ತಾ ಇರ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ತಪ್ಪು ಅಂತ ಹೇಳ್ತಾ ಇಲ್ಲ, ಒಳ್ಳೇದೆ. ಬಟ್ ಕೆಲವ್ರು ಇರ್ತಾರೆ ಅದರಲ್ಲಿ ಚೆನ್ನಾಗೇ ದೊಡ್ಡ ಸಾಹುಕಾರಗಳು ಇದ್ದೂ ಅವರು ಕುಡಿಯೋದಾಗ್ಬೋದು, ಒಡೆಯೋದಾಗ್ಬೋದು, ಹಿಂಸೆ ಕೊಡೋರಾಗ್ಬೋದು, ಕೆಲವೊಬ್ರು ಇರ್ತಾರೆ ಡೈವರ್ಸ್ಗಳಾಗೋದು. ಈ ಥರ ಇಂಥವ್ರಿಗೆಲ್ಲ ಕೊಟ್ಬಿಟ್ಟು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಇಲ್ಲ ಅದನ್ನೆಲ್ಲ ನಾವು ವಿಚಾರಿಸ್ಕೊಳ್ಳಿ. ನಾವು ಏನು ಸಹಾಯ ಮಾಡ್ಬೋದೋ ಒಂದಷ್ಟು ಸಹಾಯಗಳು ನಿಮಗೆ ತಿಳಿಸ್ಕೊಡ್ಬೋದು ಡೀಟೇಲ್ಸು. ಆಮೇಲೆ ನಿಮ್ಮ ಹಣೆ ಬರಹಗಳಲ್ಲಿ ಏನು ಬರೆದಿರುತ್ತೋ ಅವೇ ಆಗೋದು. ಅದನ್ನ ನಾವು ಯಾರಿಂದನೂ ಸ್ಟಾಪ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಎಕ್ಸ್ಪೆಕ್ಟೇಷನ್ಸ್ ಇರಬೇಕು, ಬಟ್ ತೀರಾ ಎಕ್ಸ್ಪೆಕ್ಟೇಷನ್ಸ್ ಇರೋದು ಕಷ್ಟ ಅಲ್ವಾ? ಇನ್ನೂ ಕೆಲವೊಬ್ರು ಇರ್ತಾರೆ, ಎಷ್ಟೊಂದು ವರ್ಷಗಳಾಯ್ತಮ್ಮ, ಇನ್ನೂ ಅವ್ರಿಗೆ ಮದುವೆಗಳಾಗಿಲ್ಲ, ಫಿಕ್ಸ್ ಆಗಿಲ್ಲ, ಯಾವ್ದಾದ್ರು ನೋಡು ಅಂದರೆ ಬರೋ ಹುಡುಗಿರ್ನೆಲ್ಲ ರಿಜೆಕ್ಷನ್ಸ್ ಮಾಡ್ಕೊಂಡಿದ್ರೆ ಹೇಗೆ? ಆ ಎಕ್ಸ್ಪೆಕ್ಟೇಷನ್ಸ್ ಹೈ ಆಗಿದ್ರೆ ಏಜ್ಗಳು ಹಾಗೆ ಆಗುತ್ತೆ ಅಲ್ವಾ? ಇನ್ನೊಬ್ರು ಒಂದಿನ ಫೋನ್ ಮಾಡಿಬಿಟ್ಟು, ಹೀಗೆ ಯಾರು ರೆಫರೆನ್ಸ್ ಕೊಟ್ಟಿದ್ದಾರೆ ಅವ್ರಿಗೆ, ಪಾಪ ನಂದು ಇದು, ಆ ಅಮ್ಮ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮ ಹುಡುಗನಿಗೆ ಒಂದು ಹುಡುಗಿ ನೋಡ್ತಾ ಇದ್ದೀನಿ ಅಮ್ಮ ಅಂತ ಕೇಳಿದ್ರು. ಸರಿ ಆಂಟಿ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡಿ ಅಂತ ಕೇಳಿದೆ.
ಸರಿ ಅಂದ್ಬಿಟ್ಟು ಡೀಟೇಲ್ಸ್ನ ಬೇರೆ ಏನು ಕಳಿಸಿದ್ದಾರೆ, ಹೆಸರು, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಅಷ್ಟೇ ಕಳಿಸಿರೋದು. ಆದರೆ ಹುಡುಗಿ ಮನೆಯವ್ರ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ ಅಂದರೆ, ಅವನಿಗೆ ಎಷ್ಟು ಸಂಬಳ ಬರುತ್ತೆ, ಅವನ ಮನೆ ಡೂಪ್ಲೆಕ್ಸಾ, ಶೀಟಾ, ಮೋಲ್ಡಾ, ಅವ್ನಿಗೆ ಎಷ್ಟು ಜಮೀನಿದೆ, ಎಷ್ಟು ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರೋ, ಅಪ್ಪ ಏನು ಕೆಲಸ, ಅಮ್ಮ ಏನು ಕೆಲಸ, ಈ ಡೀಟೇಲ್ಸ್ನೆಲ್ಲ ಕೇಳ್ತಾರೆ. ಸೊ ಇದನ್ನೆಲ್ಲ ಅವ್ರನ್ನ ಕೇಳ್ಬಿಟ್ಟು, ಆಂಟಿ ಈ ಥರ ಕೇಳ್ತಾವ್ರೆ ಡೀಟೇಲ್ಸ್ ಕಳ್ಸ್ದ ಅಂತ ನಾನು ಕೇಳಿದ್ರೆ, ಅಯ್ಯಮ್ಮ ನನ್ಗೆ ಬಾಯಿಗೆ ಬಂದಂಗೆ ಬೈಯೋದಾ? ಒಬ್ಬೊಬ್ಬೊಬ್ಬ, ನಾನು ನಿನ್ನ ಥರ ಹುಡುಗಿ ನೋಡಲೇ ಅಲ್ಲಮ್ಮ, ನಾನು ಒಂದು 20 ಮದುವೆ ಮಾಡಿದ್ದೀನಿ, ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರು, ನನ್ನ ಮಕ್ಕಳು ಮೊಮ್ಮಕ್ಳುಗಲ್ಲ, ಈ ಥರ ಯಾರು ಕೇಳಿಲ್ಲ ಅಂತ ಬೈತವ್ರೆ. ಇವಾಗ ನಾನು ಕೇಳ್ಕೊಂಡೆ, ಹುಡುಗಿ ಮನೆಯವ್ರು ಕೇಳ್ತವ್ರೆ ಡೀಟೇಲ್ಸು, ಹುಡ್ಗನ ಮನೆಯವರು ಈ ಥರ ಕೇಳ್ತಿದ್ದಾರೆ ಅಂದರೆ, ಹುಡುಗಿ ಮನೆಯವರು ಹುಡುಗನ ಡೀಟೇಲ್ಸು ಹಿಂಗೆ ಬೈಟ್ಬಿಟ್ಟು ನನ್ನನ್ನು ಬ್ಲಾಕೇ ಮಾಡಿಬಿಟ್ರು. ಸಂತೋಷ, ತುಂಬಾ ಖುಷಿ ಆಯಿತು. ಅಲ್ಲ, ನಾನೆಲ್ಲೋ ಸಹಾಯ ಮಾಡೋಕ್ಕೆ ಹೋದರೆ ಅವ್ರು ಬಾಯಿ ಬಂದಂಗೆಲ್ಲ ಬೈಟ್ಬಿಟ್ಟು ಹಿಂಗೆಲ್ಲ ಮಾಡ್ತಾರೆ. ಇವಾಗ ಒಂದು ಹುಡುಗಿ ಮನೆಯವರು ಎಕ್ಸ್ಪೆಕ್ಟೇಷನ್ಸು ಹುಡುಗಂದು ಪ್ರತಿಯೊಂದು ಡೀಟೇಲ್ಸು ಕೇಳ್ತಾರೆ. ಆಮೇಲೆ ನಾನು ಅಸ್ಟ್ರಾಲಜಿ ಮ್ಯಾಚಿಂಗು ಅವ್ರ ಡೀಟೇಲ್ಸ್ ಓಕೆ ಆದರೆ ಮಾತ್ರನೇ ನಾನು ಹುಡುಗನ ಮನೆಗೆ ಕಳಿಸೋ ಅಂತ ಒಂದು ವ್ಯವಸ್ಥೆ ಮಾಡ್ತೀನಿ. ದಿಢೀರಂತ ಈ ಹುಡುಗಿ ನನ್ನ ಸ್ಟೇಟಸ್ ನೋಡಿಬಿಟ್ಟು ಒಂದು 20 ಫೋಟೋಸ್ ಹಾಕಿರ್ತೀನಿ, 20 ಫೋಟೋಸ್ದು ಸ್ಕ್ರೀನ್ಶಾಟ್ ತೆಗ್ಬಿಟ್ಟು ಕೇಳಿ 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 ಅಂತ ಕಳಿಸ್ತಾರೆ. ಆಮೇಲೆ ಅಸ್ಟ್ರಾಲಜಿ ಬಂದಿದೆಯಾ, ಜಾತಕ ಸೆರೋಗಿದೆಯಾ, ಇದನ್ನೆಲ್ಲ ನೋಡಿ ಅಂತೀನಿ. ಅಯ್ಯೋ ಅದಕ್ಕೆ 100 ರೂಪಾಯಿ ಕೊಡಬೇಕು, 200 ರೂಪಾಯಿ ಕೊಡಬೇಕು ಪೂಜಾರಿಗೆ ಅಸ್ಟ್ರಾಲಜಿ ನೋಡೋಕ್ಕೆ. ಈಗ ಅವಾಗ ಫ್ರೀ ಸೈಟ್ಸ್ ಇದೆ, ಅದರಲ್ಲಿ ಒಂದು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಆಯಿತು ಅಂದರೆ ನೋಡ್ಬೋದು ನೆಕ್ಸ್ಟ್ ಏನು ಅಂತೇಳಿ. ನಿಮ್ಮ ಪ್ರೊಫೈಲ್ಸ್ ಹುಡುಗನ ಪ್ರೊಫೈಲ್ ಆಗ್ಬೋದು, ಹುಡುಗಿ ಪ್ರೊಫೈಲು ಇಷ್ಟ ಆಯಿತು ಅಂದರೆ ಇಬ್ಬರು ಮನೆಗಳಿಗೂ ಎಕ್ಸ್ಚೇಂಜ್ ಮಾಡಿ ಈ ಥರ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಅವ್ರಿಗೆ ಇಷ್ಟ ಆಯಿತು ಅಂದರೆ ಕರ್ಕೊಂಡೋಗಿ ಮುಂದಿನ ಪ್ರೊಸೀಜರ್ ಏನಿದೆಯೋ ಅದನ್ನ ಮಾಡಿಸ್ತೀರಿ. ನೀವು ಡೈರೆಕ್ಟಾಗಿ ಈ ಹುಡುಗಿ ಇಷ್ಟ ಆಯಿತು, ಈ ಹುಡುಗ ಇಷ್ಟ ಆಯಿತು, ಡೀಟೇಲ್ಸ್ ಕೊಡಿ, ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಆಲ್ರೆಡಿ ಕೊಟ್ಟಿರ್ತೀನಿ, ಇನ್ನೂ ಡೀಟೇಲ್ಸ್ ಕೊಡಿ ಅನ್ನೋದು. ಇನ್ನು ಯಾವ ಥರ 90% ಡೀಟೇಲ್ಸ್ ಇರುತ್ತೆ. ಸರಿ, ಕಾಂಟ್ಯಾಕ್ಟ್ ನಂಬರ್ಸ್ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ಅದರಲ್ಲಿ ನಮ್ದು ಹೊಟ್ಟೆ ಪಾಡಿರುತ್ತೆ. ಸೊ ಹಾಗಾಗಿ ಯಾರೂ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡಲ್ಲ ಅಂಟಿಲ್ ಫೈನಲ್ ಡಿಸಿಷನ್ಸ್ ಆಗೋವರೆಗೂ. ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ಬರೀ ನನ್ನ ಪೋಸ್ಟಿಂಗ್ಸ್ ಫ್ರೀಯಾಗಿ ಮಾಡಿರೋ ಅಂಥದ್ದು ಆಯಿತಾ. ಸೊ ನನ್ನದೇ ಆದ ಒಂದು ಟೀಮ್ ಇರುತ್ತೆ, ನಮ್ಮ ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ, ಅವ್ರದ್ದು ಹೊಟ್ಟೆ ಜೀವನ ನಂಬ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೂ ಸಪೋರ್ಟಿಂಗ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು. ನನಗೆ ಕೊಟ್ಟಿಲ್ಲ ಅಂದ್ರೂ ಅವ್ರಗಳಿಗೆ ಕೊಡಬೇಕಾಗುತ್ತೆ. ಇನ್ನೊಬ್ರು ಇದ್ದಾರೆ, ಅವ್ರು ಬಂದ್ಬಿಟ್ಟು ಅವ್ರ ಅಣ್ಣ ಏನು ಕೆಲಸ ಮಾಡ್ತಾನೆ, ಅವ್ರ ತಮ್ಮ ಏನು ಕೆಲಸ ಮಾಡ್ತಾರೆ, ಅವ್ರ ಅಕ್ಕ ಏನು ಕೆಲಸ ಮಾಡ್ತಾರೆ, ಈ ಡೀಟೇಲ್ಸ್ನೆಲ್ಲ ಕೇಳ್ತಾರೆ. ಕೆಲವೊಂದು ಡೀಟೇಲ್ಸು ನಾನೇ ಅವಾಯ್ಡ್ ಮಾಡ್ತೀನಿ. ಯಾರಾದರೂ ಅತಿಯಾಗಿ ಕೇಳಿದರೆ ಈ ಇದಾದ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕಾಗಿಲ್ಲ, ಎಷ್ಟು ಬೇಸಿಕ್ಕಾಗಿ ಬೇಕೋ ಅಷ್ಟು ಓಕೆ ನಿಮಗೆ. ಅದಾಗಿದ್ಮೇಲೆ ಎಲ್ಲ ಓಕೆ ಆದಾಗ ಕುಂತು ನೀವು ನಿಮ್ಗೇನೆಲ್ಲ ಬೇಕೋ ಆ ಡೀಟೇಲ್ಸ್ನ ತೊಗೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಬೇಸಿಕ್ ಏನು ಬೇಕೋ ಅಷ್ಟು ಡೀಟೇಲ್ಸ್ ನನಗೆ ಸಮಾಧಾನ ಆಗೋಂಗೆ ಎಲ್ರಿಗೂ ಒಂದು ಜನರಲ್ ಇನ್ಫಾರ್ಮೇಷನ್ಸ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಡ್ಬೋದು. ತೀರಾ ಅವರು ಸಂಸಾರ ಒಳಗಡೆ ಡೀಪಾಗಿ ಎನ್ಕ್ವೈರೀಸ್ ಮಾಡೋರನ್ನ ನಾನು ಅವಾಯ್ಡ್ ಮಾಡಿಬಿಡ್ತೀನಿ. ಆ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಇನ್ನು ಕೆಲವರು ಪ್ರೊಫೈಲ್ಗಳನ್ನ ಕಳಿಸ್ಬಿಟ್ಟು ಸುಮ್ಮನಾಗ್ಬಿಡ್ತೀರ, ಯಾಕಂದರೆ ನನ್ನ ತಲೆ ಒಳಗಡೆ ಎಲ್ಲನೂ ಇಕ್ಕೊಳ್ಲಿಕ್ಕಾಗಲ್ಲ. ಸುಮಾರು ಜನ ಕಳಿಸ್ತಾರೆ, ಬಟ್ ನಾನು ಮರ್ತೋಗಿರ್ತೀನಿ ಪೋಸ್ಟಿಂಗ್ ಮಾಡೋಕ್ಕೆ. ರಿಮೈಂಡರ್ಸ್ ಕೊಡ್ತಾ ಹೋಗಿ ಅವಾಗ, ಆಯಿತಾ, ನನಗೂ ನೆನಪಲ್ಲಿರುತ್ತೆ. ಇನ್ನೂ ಕೆಲವೊಬ್ರು ಡೈಲಿ ರಿಮೈಂಡರ್ಸ್ ಮಾಡೋರು ಇರ್ತಾರೆ, ಖುಷಿ ಆಗುತ್ತೆ, ಅವ್ರಿಗೂ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಯಾವುದಾದ್ರು ನಿಮ್ಮ ಸೂಟೇಬಲ್ ಪ್ರೊಫೈಲ್ಸು ಇಲ್ಲ ನಿಮ್ಮ ಪ್ರೊಫೈಲ್ಸ್ ಯಾರಾದರೂ ಕೇಳಿದಾಗ ಕೊಡ್ತೀನಿ, ಶೇರ್ ಮಾಡ್ತೀನಿ, ಹಿಂಗೆಲ್ಲ ಇರುತ್ತೆ. ಕೆಲವೊಬ್ಬರು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನನಗೆ ರಿಮೈಂಡರ್ ಮಾಡಿಸೋದಕ್ಕೆ, ಯಾಕಂದರೆ ನಂದು ಇದೇ ಒಂದೇ ಕೆಲಸ ಮಾಡ್ತಿದ್ರೆ ತಲೆ ಒಳಗಡೆ ಇಕ್ಕೊಳ್ಬೋದು. ನಮ್ಮದು ಬೇರೆ ಮಲ್ಟಿ ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಎಲ್ಲನೂ ಒಂದೊಂದ್ಸತಿ ತಲೆ ಒಳಗಡೆ ಇಕ್ಕೊಳ್ಲಿಕ್ಕಾಗಲ್ಲ. ಮೀಟಿಂಗ್ಸ್ ಇರುತ್ತೆ ನಂದು, ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀನಿ. ಸೊ ಎಲ್ಲನೂ ತಲೆ ಒಳಗಡೆ ಇಕ್ಕಲ್ಲ. ಕೆಲವೊಂದು ತುಂಬ ಮಾತಾಡ್ತಾ ಇರ್ತಾರಲ್ವ, ಫಾಲೋ ಅಪ್ ಮಾಡ್ತಾನೆ ಇರ್ತಾರಲ್ವ, ಅಂಥವ್ರದ್ದು ಕೆಲವೊಂದು ಮೈಂಡಲ್ಲಿ ರಿಮೆಂಬರ್ ಇಕ್ಕೊಂಡು ಇಂಥವ್ರು ಇದ್ದಾರೆ ಅಂತೇಳಿ ರಿಮೆಂಬರ್ ಮಾಡಿಸಿ ಎಲ್ಲೋ ಮಾತಾಡ್ಬೋದು. ಕೆಲವೊಬ್ರು ಪ್ರೊಫೈಲ್ಸ್ ಕಳಿಸ್ಬಿಟ್ಟು ಸ್ಟೇಟಸಲ್ಲಿ ಹಾಕ್ಕೊಳ್ಬೇಡಿ, ನಿಮ್ಮ ಮೊಬೈಲಲ್ಲೇ ಇಕ್ಕೊಳ್ಳಿ ಅಂದರೆ, ನನ್ನ ಮೊಬೈಲಲ್ಲಿ ನಾನು ಯಾಕಪ್ಪ ಇಕ್ಕೊಳ್ಳಿ? ನನ್ನ ಬಿಸ್ನೆಸ್ ರನ್ ಆಗೋದು ವಾಟ್ಸಪ್ ಸ್ಟೇಟಸಲ್ಲಿ. ಯಾರಿಗಾದ್ರೂ ಹಾಕ್ತೀನಿ, ಯಾರಿಗಾದ್ರೂ ಇಷ್ಟ ಆದರೆ ಎನ್ಕ್ವೈರೀಸ್ ಮಾಡ್ತಾರೆ, ಕೇಳ್ತಾರೆ, ಇನ್ಫಾರ್ಮೇಷನ್ಸ್ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಬೋದು. ನಿಮ್ಮ ಹತ್ರನೇ ಇಕ್ಕೊಳ್ಳಿ ಅಂದರೆ ನನ್ನ ತಲೆ ಒಳಗಡೆ ಇಕ್ಕೊಳ್ಳ, ನನ್ನ ಮೊಬೈಲಲ್ಲಿ ಇಕ್ಕೊಳ್ಳ, ನನಗೆ ಸ್ಪೇಸ್ ಇಲ್ಲ ನನ್ನ ಮೊಬೈಲಲ್ಲಿ ಇಕ್ಕೊಳ್ಳೋಕ್ಕೂ. ಡೈಲಿ ನಾನು 20 GB ನೈಟ್ 1 ಗಂಟೆಯಿಂದ 2 ಗಂಟೆವರೆಗೂ ಕುತ್ಕೊಂಡು ಡಿಲೀಟ್ ಮಾಡಬೇಕು. ನಂದು ಅಷ್ಟು ಡೈಲಿ ಅಷ್ಟು ಇನ್ಫಾರ್ಮೇಷನ್ಸ್ ಗ್ಯಾದರ್ ಆಗ್ತಾ ಇರುತ್ತೆ ನನ್ನ ಫೋನಲ್ಲಿ. ಸೊ ಸ್ಪೇಸ್ ಇರೋದಿಲ್ಲ.
ಸೊ ನನ್ನ ಫೋನಲ್ಲಿ ಸುಮ್ಮನೆ ಆ ಥರ ಡೇಟಾ ಇಕ್ಕೊಳ್ಲಿಕ್ಕೆ ಆಗೋದಿಲ್ಲ. ಬಿಸ್ನೆಸ್ ರನ್ ಆಗೋದು ವಾಟ್ಸಪ್ ಸ್ಟೇಟಸಲ್ಲಿ ನಾನು ಪೋಸ್ಟಿಂಗ್ ಹಾಕ್ತೀನಿ, ಯಾರಿಗಾರು ಇಷ್ಟ ಇದ್ದರೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಸೊ ಏನು ಪ್ರೊಸೀಜರ್ಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಎಲ್ಲ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಅಸ್ಟ್ರಾಲಜಿ ಮ್ಯಾಚಿಂಗ್ ಆದರೆ ಮಾತ್ರನೇ ನೆಕ್ಸ್ಟ್ ಪ್ರೊಸೀಜರ್ಗೆ ಕರ್ಕೊಂಡು ಹೋಗೋ ಅಂಥದ್ದು ನಾನು ಮಾಡೋ ಅಂಥ ಬಿಸ್ನೆಸ್ಸು. ಇನ್ನೊಬ್ರು ಇದ್ದಾರೆ ಪಾಪ ಅಮ್ಮ, ಎಷ್ಟು ಸತಿ ಒಂದು ವಾರದಲ್ಲಿ ಅದೆಷ್ಟು ಸತಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಫೋನ್ ಮಾಡ್ತಾನೇ ಇರ್ತಾರೆ, ನೋಡ್ದೇನಮ್ಮ ಏನಾರ ಐತೇನಮ್ಮ ಅಂತೇಳಿ. ಅವ್ರಿಗೆ ಹೆಂಗಂದ್ರೆ ಅವ್ರಿಗೆ MBA ಹುಡುಗನೇ ಬೇಕಂತೆ, 2 ವರ್ಷ ಡಿಫ್ರೆನ್ಸಲ್ಲೇ ಬೇಕಂತೆ. ಎಲ್ಲಿಂದ ಹುಡುಕೋದು ಹೇಳಿ? ಆ ಬ್ರಹ್ಮ ಹುಡುಗಿಯಲ್ಲಿ ಆ ಥರಾನೇ ಬರೆದು ಕಲಿಸಿರ್ಬೇಕು, ಅವಾಗ್ಲೇ ಆ ಹುಡುಗಿ ತಲೆ ಒಳಗಡೆ ಸಿಗೋ ಅಂಥದ್ದು. ನೀವು ಆ ಹುಡುಗಿ MBA ಮಾಡಿದಲ್ಲ ಅಂತೇಳಿ CA ಹುಡುಗನ ಕಲ್ಸ್ಕೊತಾರೆ, ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. BCom ಹುಡುಗನ್ ಕಲ್ಸಿದ್ರೆ ಬೇಡ ಅಂತಾರೆ, BSc MTechನ ಕಲ್ಸಿದ್ರೆ ಬೇಡ ಅಂತೆ. ಬರೀ MBA ಬೇಕಂತೆ, ಮತ್ತೆ 2 ವರ್ಷ ಡಿಫ್ರೆನ್ಸಲ್ಲೇ ಬೇಕಂತೆ, ಜೋರಾಗಿರ್ಬೇಕಂತೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬರೋ ಅಂಥ ಮನೆ ಮಠ ಇರಬೇಕಂತೆ. ಈ ಥರನೇ ಇದ್ರೆ ವಯಸ್ಸಾಯ್ತಮ್ಮ ಇನ್ನು ಎಷ್ಟು ದಿನಮ್ಮ ಅಂತ ಆಳ್ತಾರೆ ಕುತ್ಕೊಂಡು. ನಾವು ಏನು ಮಾಡೋಣ ಹೇಳಿ? ಈ ಥರ ಜನಗಳ ಹತ್ರ ನಾವು ಯಾವ ರೀತಿ ಮ್ಯಾಚಿಂಗ್ಸ್ನ ತರಬೇಕಾಗುತ್ತೆ? ಏನೋ ಅಲ್ಪ ಸ್ವಲ್ಪ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಬರೋ ಅಂಥ ಒಳ್ಳೆ ಪ್ರೊಫೈಲ್ಸು ನಿಮ್ಮ ಸೂಟಬಲ್ ಆಗೋ ಅಂಥದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಮ್ಗೆ ಹೀಗೇ ಬೇಕು ಹಾಗೇ ಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ಸು ಒಳ್ಳೇದು, ಬಟ್ ಸಿಗ್ಬೇಕಲ್ವ? ಸಿಗೋವರೆಗೂ ವಯಸ್ಸೇ ಆಗೋಗಿರುತ್ತೆ. ಅವ್ರ ಜೊತೆ ಇರೋರಿಗೆ ಮೊಮ್ಮಕ್ಳುಗಳಾಗಿರೋ ಕಂಡೀಷನ್ಸ್ ಎಲ್ಲ ಇದ್ದಾರೆ. ಸೊ ಇವಾಗ ನಾನು ಕೆಲವೊಂದು ಸತಿ ಒಬ್ರಿಗೆ ಅವ್ರು ಚಿಕ್ಕವರೋ ದೊಡ್ಡವರೋ ಗೊತ್ತಿರಲ್ಲ, ಮುಖಕ್ಕೆ ಬಂದಾಗ ಬೈದ್ಬಿಡ್ತೀನಿ. ಬೈಯೋದಂದ್ರೆ ಅದು ಒಂದು ಪ್ರೀತಿಯಿಂದನೋ ಬುದ್ಧಿವಾದದಿಂದನೋ ಹೇಳಿರ್ತೀನಿ ಮಾತುಗಳನ್ನ, ಆಯ್ತಾ? ಯಾಕಂದರೆ ಅರ್ಥ ಆಗಬೇಕು ಅವ್ರಿಗೂ. ಈಗ ಏನು ಸಂದರ್ಭ ಇದೆ, ಇವಾಗಿನ ಜನಗಳು ಹೆಂಗಿದ್ದಾರೆ, ಈಗಿನ ಮಕ್ಳುಗಳ ಮೈಂಡ್ ಸಿಚುವೇಶನ್ಸ್ ಹೇಗಿದೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಒಂದು ಮಾತಲ್ಲಿ ಹೇಳಿರ್ತೀನಿ. ನಾನು ಅವ್ರುಗಳಿಗೆ ಡೈರೆಕ್ಟ್ ಫೇಸ್ ಟು ಫೇಸ್ ಹೇಳ್ತಾ ಹೋಗ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಒಂಚೂರು ಹೆಚ್ಚು ಕಮ್ಮಿಯಲ್ಲಿ ಇರುತ್ತೆ. ಇಲ್ಲ ನನಗೆ 10 ಲಕ್ಷ ರೂಪಾಯಿನ ಸಂಬಳ ತರೋನೇ ಬೇಕು, ಕೋಟ್ಯಾಂತರ ರೂಪಾಯಿ ಡೂಪ್ಲೆಕ್ಸ್ ಮನೆ ಇರೋರೇ ಬೇಕು ಅಂದರೆ ಏನು ಮಾಡೋಕ್ಕಾಗುತ್ತೆ? ಬೇರೆ ಹುಡುಗಿರು ಎಲ್ಲ ಏನಾಗಬೇಕಾಗುತ್ತೆ ಅವಾಗ? ಇನ್ನೊಂದು ಎಕ್ಸಾಂಪಲು, ರೀಸೆಂಟಾಗಿ ಒಂದು ಎಂಗೇಜ್ಮೆಂಟ್ ಆಯ್ತಪ್ಪ. ಪಾಪ ಅವರು 1.5 ಇಂದ 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಕನ್ವೆನ್ಷನ್ ದೊಡ್ಡ ಹಾಲಲ್ಲಿ ಬೇರೆ ಎಂಗೇಜ್ಮೆಂಟ್ ಮಾಡಿಕೊಟ್ರು. ಎಂಗೇಜ್ಮೆಂಟ್ ಆಗಿದ ತಕ್ಷಣ ಹುಡುಗನ ಮನೆಯವರು ಹುಡುಗಿಗೆ ಫುಲ್ ಡಿಮ್ಯಾಂಡು. ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಹೀಗೆ ಇರಬೇಕು, ಹಾಗೆ ಇರಬೇಕು, ಈ ಬಟ್ಟೆ ಆಗಬೇಕು, ಈ ಫೋನ್ ಯೂಸ್ ಮಾಡಬಾರ್ದು, ಅವ್ರ ಮನೆಗೆ ಹೋಗ್ಬಾರ್ದು, ಹಿಂಗೆಲ್ಲ ರೂಲ್ಸು ರೆಗ್ಯುಲೇಷನ್ಸು. ಸೊ ಪಾಪ ಏನಾಯಿತು, ಆ ಹುಡುಗಿ ಎಂಗೇಜ್ಮೆಂಟ್ ಎಲ್ಲ ಆಗಿದ್ಮೇಲೆ ಅವ್ರು ಹಂಗೆ ಹುಡುಕ್ತಾ ಇದ್ದು, ದೊಡ್ಡ ಮನೆ ಬೇಕು, ಹಂಗೆ ಬೇಕು, ಹಿಂಗೆ ಬೇಕು, ಆ ಥರ ಇರಬೇಕು, ಈ ಥರ ಬೇಕು ಅಂತೇಳಿ. ಎಂಗೇಜ್ಮೆಂಟ್ ಎಲ್ಲ ಆಗಿದ್ಮೇಲೆ ಪಾಪ ಗೊತ್ತಾಯಿತು ಅವ್ರ ಬ್ಯಾಕ್ಗ್ರೌಂಡ್ ಅವ್ರಿಗೆ ಹೇಗೆ ಏನು ಅಂತೇಳಿ. ಸದ್ಯಕ್ಕೆ ಎಂಗೇಜ್ಮೆಂಟಲ್ಲೇ ಕ್ಯಾನ್ಸಲ್ ಆಯಿತು. ಎಂಗೇಜ್ಮೆಂಟ್ ಆಗಿದ್ಮೇಲೆ ಮದುವೆ ಎಲ್ಲ ಪತ್ರಿಕೆ ಎಲ್ಲ ಹೊಡೆದ್ಬಿಟ್ಟು ಇನ್ನೇನು ಮದುವೆ ಮಾಡಬೇಕು, ಮದುವೆ ಕ್ಯಾನ್ಸಲ್ ಆಯಿತು. ಸೊ ಇವ್ರು ಈ ಥರ ಎಲ್ಲ ಡಿಮ್ಯಾಂಡ್ಗಳು ಇಕ್ಕೊಂಡು ಈ ಥರ ಪಾಪ ಹುಡುಗರು ಜೀವನಗಳನ್ನ ಸ್ಪಾಯ್ಲ್ ಮಾಡ್ತಿದ್ರೆ ಹೇಗೆ ಅಂದ್ಬಿಟ್ಟು. ಸೊ ನಾನೇನು ಹೇಳ್ತೀನಿ, ಸ್ವಲ್ಪ ಏನಾದರೂ ನೀವು ಹುಡುಗಿರ ಫ್ಯಾಮಿಲಿಗಳು ಸ್ವಲ್ಪ ಒಂದೊಂದು ರೇಂಜಲ್ಲಿ ನೋಡಿಕೊಂಡು ಮದುವೆಗಳು ಮಾಡ್ಕೊಂಡು ಹೋಗಿ. ಸುಮ್ಮನೆ ಅತಿಯಾಗಿ ಇಕ್ಕೊಂಡು ವಯಸ್ಸುಗಳಾಗೋಯ್ತು ಹಂಗೆ ಹಿಂಗೆ ಅಂತ ಮಾಡ್ತಾಯಿದ್ರೆ ಹೇಗೆ? ಇನ್ನೊಂದು ಮದುವೆದಲ್ಲೆಲ್ಲೋ ಹೋಗಿದ್ದೆ ಪಾಪ, ನನ್ನ ಎಷ್ಟು ಸೀನಿಯರ್ ಒಂದು ಆಂಟಿ, ನಾವು ಹೋಗಿದ ತಕ್ಷಣ ಅಮ್ಮ ನಾಗವೇಣಿ ಅಂದ್ಬಿಟ್ಟು ಬಂದು ಟಕ್ಕಂತ ಕಾಲನ್ನ ಹಿಡ್ಕೊಂಡ್ಬಿಟ್ರು. ನನಗೆ ಒಂದು ಕೈ ಕಾಲೆಲ್ಲ ನಡ್ಗ ಬಂದ್ಬಿಡ್ತು. ಅಷ್ಟು ದೊಡ್ಡ ಚೌಟ್ರಿ ಕಲ್ಯಾಣ ಮಂಟಪದಲ್ಲಿ ಅವ್ರು ಬಂದ್ಬಿಟ್ಟು ಒಂದು ಹೆಣ್ಣು ನೋಡಮ್ಮ ಅಂದ್ಬಿಟ್ರು. ನನಗೆ ನನ್ನ ಫ್ಯಾಮಿಲಿ ಎಲ್ಲ ಜೊತೆಗೆ ಇಟ್ಕೊಂಡು ಆಶ್ಚರ್ಯ ಆಗೋಯ್ತು ಅವ್ರಿಗೆಲ್ಲ. ನಾನು ಅವ್ರಿಗೆ, ಆಂಟಿ ಏನು ಮಾಡ್ತಾ ಇದ್ದೀರಾ ನೀವು? ನನಗಿಂತ ದೊಡ್ಡವ್ರು, ಹಿಂಗೆಲ್ಲ ಮಾಡಬಾರ್ದು. ನಾನೇನು ಶಿವನ ಬ್ರಹ್ಮನ ವಿಷ್ಣುನ ಏನು ಅಂತೇಳಿ ನನ್ಗೆ ಈ ಥರ ಮಾಡ್ತಾ ಇದ್ದೀರಾ? ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ತಲೆ ವಿಧಿ ಎಲ್ಲಿ ಬರೆದಿರುತ್ತೋ ಅದು ಹಂಗಾಗುತ್ತೆ, ಹಿಂಗೆಲ್ಲ ಮಾಡಬೇಡಿ ನೀವು ಅಂತ. ಸೊ ಈ ಥರ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿರೋರು ಇದ್ದಾರೆ. ಆವಾಗಲೇ ಅಂದಂಗೆ ಕೆಲವ್ರು ಬೈದವರು ಇರ್ತಾರೆ, ಎಲ್ಲ ಥರ ಜನಗಳು ಇರ್ತಾರೆ. ಏನು ಮಾಡೋಕ್ಕೂ ಆಗೋದಿಲ್ಲ, ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಅವರು ಒಬ್ರೊಬ್ರದ್ದು ಒಂದೊಂದು ವ್ಯೂ ಪಾಯಿಂಟ್ ಥಿಂಕಿಂಗ್ ಇರುತ್ತೆ, ಅವ್ರದ್ದೇ ಆದ ಮೈಂಡ್ ಸೆಟ್ಟಿಂಗ್ಸು, ಅವ್ರದ್ದೇ ಆದ ಮನಸ್ಸು ಯೋಚನೆಗಳು ಅವ್ರ ಸ್ಟೈಲಲ್ಲಿ ಇರುತ್ತೆ, ಅವ್ರದ್ದೇ ಆಗುತ್ತೆ. ನಮ್ಮ ರೀತಿಗೆ ಬನ್ನಿ, ನಾವು ಯೋಚನೆ ಮಾಡೋ ಮೈಂಡಿಗೆ ನೀವು ಯೋಚನೆ ಮಾಡಿ ಅಂತ ನಾವು ಯಾರಿಗೂ ಹೇಳೋದಕ್ಕಾಗೋದಿಲ್ಲ ಅಲ್ವಾ? ಕೆಲವರು ಮದುವೆಗಳಾಗಿ ಡೈವರ್ಸ್ 1 ದಿನಕ್ಕೆ 2 ದಿನ 3 ದಿನ 1 ವಾರಕ್ಕೆಲ್ಲ ಆಗಿರೋ ಡೈವರ್ಸ್ ಕೇಸಸ್ಗಳು ಇರ್ತವೆ. ಸೊ ಈ ಥರ ಎಲ್ಲ ಇದ್ದಾಗ ಒಂದು ಫ್ಯಾಮಿಲಿ, ಒಂದು ಮದುವೆ ಅನ್ನೋದು
ತುಂಬ ಅಷ್ಟೊಂದು ಈಸಿ ಅಲ್ಲ. ಲೈಫ್ ಟೈಮ್ ಹುಡುಗ ಹುಡುಗಿ ಅವ್ರ ಫ್ಯಾಮಿಲಿ ಇಬ್ಬರು ಮನೆ ಫ್ಯಾಮಿಲಿಗಳು ಸೇರಿ ಒಂದು ಮದುವೆ ಮಾಡೋದು ತುಂಬ ಸೆನ್ಸಿಟಿವ್, ಒಂಥರ ತುಂಬಾ ಜವಾಬ್ದಾರಿ ಇರುತ್ತೆ. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿ ಒಳ್ಳೆ ಫ್ಯಾಮಿಲಿ, ಹುಡುಗ ಹುಡುಗಿ ಫ್ಯಾಮಿಲಿಗಳಿಗೆ ಹೆಚ್ಚು ಕಮ್ಮಿಯಲ್ಲಿ ಇದ್ರೆ ಮಾಡ್ಕೊಳ್ಳಿ. ತುಂಬ ಅತಿಯಾಗಿ ಎಕ್ಸ್ಪೆಕ್ಟೇಷನ್ಸ್ ಇಕ್ಕೊಳ್ಳಕ್ಕೆ ಹೋಗಬೇಡಿ. ಕೆಲವ್ರು ಇನ್ನೊಬ್ರು ಅಂದರು, ನನ್ನ ಮಗಳು 2 ಲಕ್ಷ 3 ಲಕ್ಷ ಸಂಬಳ ತರ್ತಾರಪ್ಪ, ಆ ಹುಡ್ಗನ್ಗೆ ಒಂದು 10 ಲಕ್ಷ ಬಾಡಿಗೆ ಬರ್ತಾಯಿತ್ತು, ಅದು ಬೇಡ ಅಂತ. ಅವ್ರ ಮಗಳಿಗೆ ಕೆಲಸ ಇಷ್ಟೆಲ್ಲ ಓದಿಸಿ ಇದು ಮಾಡಿರೋದ್ರಿಂದ ಅವ್ರ ಮಗಳಿಗೆ ಆ 2 ಲಕ್ಷ ರೂಪಾಯಿ ತರೋ ಕೆಲಸ ಇಂಪಾರ್ಟೆಂಟ್ ಆಯ್ತು ಹೊರತು ಆ 10 ಲಕ್ಷ ರೂಪಾಯಿ ಬರ್ತಾ ಇದ್ದ ಬಾಡಿಗೆ ಹುಡ್ಗ ಒಳ್ಳೆ ಸಂಸಾರ ಫ್ಯಾಮಿಲಿ ಆ ಅಮ್ಮನಿಗೆ ಇಷ್ಟ ಆಗಲಿಲ್ಲ. ನೋಡಿ, ಆ ಹುಡುಗಿಗೆ 2 ಲಕ್ಷ ರೂಪಾಯಿ ಸಂಬಳ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಅದನ್ನ ಅವ್ರ ಅರ್ಥ ಮಾಡ್ಕೊಳ್ಳಿಲ್ಲ, ಮಗಳು ಜೀವನನ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. 2 ಲಕ್ಷ ರೂಪಾಯಿ ತರ್ತಾ ಇದ್ದಿದ್ದನ್ನ ಯೋಚನೆ ಮಾಡಿದ್ರು, ಓದಿಸಿದೀನಿ ಅನ್ನೋದನ್ನ ಯೋಚನೆ ಮಾಡಿದ್ರು, ಆ ಕೆಲಸ ಎಷ್ಟು ದಿನ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿಲ್ಲ. ಸೊ ಈ ರೀತಿ ಸುಮಾರು ಜನ ತುಂಬ ಅತಿಯಾಗಿ ಯೋಚನೆಗಳು ಮಾಡಿಕೊಂಡು ಲೈಫ್ಗಳು ಒಬ್ರಿಗೊಬ್ರಿಗೆ ಸ್ಪಾಯ್ಲ್ ಮಾಡಿರೋರು ಇದ್ದಾರೆ. ಸೊ ನನಗೆ ಯಾವುದಾದ್ರೂ ಬೇರೆ ಸೆಕ್ಟರ್ಸ್ಗಳೆಲ್ಲ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಈ ಫೀಲ್ಡಲ್ಲಿ ಅಂತೂ ತುಂಬಾ ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಚಿಕ್ಕವರೋ ದೊಡ್ಡವರೋ ಗೊತ್ತಿಲ್ಲ, ಬಟ್ ಒಂದು ನಾಲೆಜ್ ಆಗಿ ಒಂದು ಎಲ್ರಿಗೂ ಒಂದು ಬುದ್ಧಿ ನನಗೆ ಎಷ್ಟು ಗೊತ್ತೋ ಅಷ್ಟು ಒಂದು ನಾಲೆಜ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗ್ತೀನಿ. ಇನ್ನೂ ಕೆಲವೊಬ್ರು ಇರ್ತಾರೆ, ನೀನು ಯಾಕಮ್ಮ ಹೇಳಿಲ್ಲ ಹುಡ್ಗನ್ಗೆ BP, ಶುಗರು, ತಲೆನೋವು, ಹೊಟ್ಟೆ ನೋವು, ಆ ನೋವು ಈ ನೋವು ಇತ್ತು ಅಂತೇಳಿ ನಾವೇನು ನೋಡ್ಕೊಂಡ ಇದ್ರಿ, ಅವನಿಗೆ ಯಾವ ನೋವು ಇತ್ತು ಏನು ಕತೆ ಅಂತೇಳಿ. ಇನ್ನೂ ಸ್ವಲ್ಪ ದಿನ ಹೋಯಿತು ಅಂದರೆ ನಾನು ಒಂದು ಡಾಕ್ಟರ್ ಥರ ಒಂದು ಕುತ್ತಿಗೆಗೆ ಒಂದು ಟೆಲಿಸ್ಕೋಪನೋ ಏನೋ ಹಾಕ್ಕೊಂಡು ಚೆಕ್ ಮಾಡಿಬಿಟ್ಟು ಅವ್ನು ವರ್ಜಿನೋ ಇವಳು ವರ್ಜಿನೋ ಅದನ್ನೆಲ್ಲ ಕೇಳೋ ಪರಿಸ್ಥಿತಿಗಳು ಬಂದ್ಬಿಡ್ತೇನೋ ಗೊತ್ತಿಲ್ಲ ಅಪ್ಪ. ಈ ಥರ ಎಲ್ಲ ಮದುವೆ ಆದಮೇಲೆ ಇಲ್ಲ ಮದುವೆಗೆ ಮುಂಚೆ ಇದೆಲ್ಲ ತಿಳ್ಕೊಳ್ಬೇಕು. ಏನೋ ಅಯ್ಯೋ ಏನು ಹೇಳ್ಬೇಕು ಅಂತಲೇ ಗೊತ್ತಿಲ್ಲ, ಈ ಥರ ಎಲ್ಲ ಇರುತ್ತೆ. ಅವನು ಸ್ಮೋಕ್ ಮಾಡ್ತಾನೋ, ಕುಡಿತಾನೋ, ಬೇರೆ ಹುಡುಗಿ ಸವಸನೋ, ಬೇರೆ ಹುಡುಗನ ಸವಸನೋ, ಇದೆಲ್ಲ ಇದೆ ಅಂತೇಳಿ ಬ್ಯಾಕ್ಗ್ರೌಂಡು ಹೆಂಗೆ ಚೆಕ್ ಮಾಡೋಕ್ಕಾಗುತ್ತೆ ಹೇಳಿ? ಏನೋ ಕ್ಲೋಸ್ ಆಗಿರೋರಿಗೆ ಗೊತ್ತಿರೋಲ್ಲ. ಯಾವ ರೀತಿ ಚೆಕ್ ಮಾಡಬೇಕು ಗೊತ್ತಿದ್ರೂ ಹೇಳೋರು ಇರೋದಿಲ್ಲ. ಯಾವ ರೀತಿ ಅದು ಬ್ರಹ್ಮ ಲಿಪಿಗಳು ತಲೆ ಒಳಗಡೆ ಹೆಂಗಿರುತ್ತೋ ಅದೇ ಆಗೋದು ಅಲ್ವಾ? ಸೊ ನನ್ಗೆ ಗೊತ್ತಿಲ್ಲ, ಈ ಪಾಯಿಂಟಿಗೆ ನಾನು ಏನು ಹೇಳಬೇಕು ಗೊತ್ತಿಲ್ಲ, ಬಟ್ ಇದು ಒಂದು ಎಕ್ಸ್ಪೀರಿಯನ್ಸಲ್ಲಿ ಇಲ್ಲಿ ಶೇರ್ ಮಾಡಬೇಕು ಅಂತೇಳಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನೊಬ್ರು ಇದ್ರು, ಸೊ ಅವ್ರದ್ದು ಸ್ಟೇಟಸಲ್ಲಿ ನಾನು ಪ್ರೊಫೈಲ್ ಹಾಕಿದ್ಗೆ ಅವ್ರಂದ್ರು, ಪ್ರೊಫೈಲೆಲ್ಲ ಹಾಕಬೇಡ, ನೀನು ತೋರಿಸಿಲ್ಲ ಅಂದ್ರೂ ಹುಡುಗ ಹುಡುಗಿನ ಪರವಾಗಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ, ಅದ್ರ ಸ್ಟೇಟಸ್ಗೆ ಮಾತ್ರ ಹಾಕ್ಕೊಳ್ಬೇಡ ನೀನು ವ್ಯಾಟ್ಸಪ್ಪಲ್ಲಿ, ನಮ್ಮವರೆಲ್ಲ ನೋಡ್ತಾವ್ರೆ ಅಂದರು. ಸರಿಯಪ್ಪ, ನಿಮ್ಮವರೆಲ್ಲ ನೋಡ್ತಾರೆ ಅಂದರೆ ನಿಮ್ಮ ಹುಡುಗಿಗೆ ಮದುವೆ ಮಾಡಬೇಕು ಅಂತ ತಾನೇ ಡಿಸೈಡ್ ಆಗಿದ್ದೀರಾ. ಅವಾಗ ಒಂದು 4 ಜನ ಗೊತ್ತಾದರೆ ಯಾರೋ ಗೊತ್ತಿರೋರು ಬಂದು ರೆಫರ್ ಮಾಡ್ತಾರಲ್ವಾ? ಅದರಲ್ಲಿ ಏನು ಭಯ ಪಡ್ತೀರಾ? ಅದರಲ್ಲಿ ಏನು ರಹಸ್ಯ? ಅವಾಗಲ್ಲಿ ಎಲ್ಲೋ ಏನೋ ತಪ್ಪಾಗಿರುತ್ತೆ ಅಂತ ಅಲ್ವಾ ಇಷ್ಟು ಗುಟ್ಟಾಗೆ ಇಷ್ಟೊಂದು ರಹಸ್ಯವಾಗೇ ಮಾಡೋವಂಥದ್ದು. ಇನ್ನೂ ಕೆಲವರು ಆ ಥರ ಅಂದಾಗ ಕೆಲವರು ಹೊಡೆದಾಗ್ಬಿಡ್ತಾರೆ, ಸಂಬಂಧ ಮುರಿದಾಗ್ಬಿಡ್ತಾರೆ, ಈ ಥರ ಭಯ ಎಲ್ಲ ಪಡೋರು ಇರ್ತಾರೆ. ಇಲ್ಲ ಅವ್ರೇನಾದರೂ ಚಾಡಿ ಹೇಳ್ತಾರೆ, ಈ ಥರ ನೋಡಿ. ತಲೆ ವಿಧಿ, ಈ ಹುಡುಗ ಈ ಹುಡುಗಿಗೆ ಆಗಲೇಬೇಕು ಅಂತಿದ್ರೆ ಅದೆಷ್ಟೇ ಪ್ರಯತ್ನ ಪಟ್ಟರು ಅದಾಗೋದು ಹಾಗೇ ಆಗುತ್ತೆ. ಮದುವೆ ಆಗಬೇಕು ಅಂತಿದ್ರೆ ಮದುವೆ ಆಗುತ್ತೆ, ಡೈವರ್ಸ್ ಆಗಬೇಕು ಅಂತಿದ್ರೆ ಡೈವರ್ಸ್ ಆಗುತ್ತೆ, ಅವ್ರು ಯಾರು ಸಾಯ್ಬೇಕು ಅಂತಿದ್ರೆ ಸತ್ತೋಗ್ತಾರೆ, ವಿಡೋ ಆಗಬೇಕು ಅಂದರೆ ಈ ಥರ ಎಲ್ಲ ಆಗೋದು ಹಾಗೇ ಆಗುತ್ತೆ. ನಾವು ಅದನ್ನೆಲ್ಲ ಏನು ಸ್ಟಾಪ್ ಮಾಡೋಕ್ಕಾಗಲ್ಲ. ನಾನು ಆವಾಗಲೇ ಅಂದಂಗೆ ಒಬ್ರು ಅಂದರು, ಅವನಿಗೆ ಶುಗರ್ ಇತ್ತಮ್ಮ, BP ಇತ್ತಮ್ಮ, ನಮಗೆ ಗೊತ್ತಾಗಲಿಲ್ಲ ಮದುವೆಗೆ ಮುಂಚೆ ಅಂದರು. ಮದುವೆಗೆ ಮುಂಚೆ ಗೊತ್ತಾಗಿದ್ರೆ ಮದುವೆ ಆದಮೇಲೆ ಆ ಹುಡುಗಿ ಸಣ್ಣ ಇತ್ತಪ್ಪ, ಮದುವೆ ಆಗಿದ್ಮೇಲೆ ದಪ್ಪ ಆಯಿತು, ಆ ಹುಡುಗನಿಗೆ ತಲೆಯಲ್ಲಿ ಕೂದಲು ಮದುವೆಗೆ ಮುಂಚೆ ಇತ್ತು, ಮದುವೆ ಆದಮೇಲೆ ತಲೆಯಲ್ಲಿ ಕೂದಲು ಬಾಣಲಿ ಆಗೋಯ್ತು. ಇದನ್ನೆಲ್ಲ ನಾವು ಏನಂತ ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ಹೇಗೆ ಮದುವೆಗಳು ಮಾಡೋದು? ಇನ್ನೂ ಕೆಲವ್ರು ಇದ್ದರು, ಅವ್ರು ಹಿಂಗಂದರೆ ಅವ್ರ ಮಗ ಸೂಪರಾಗಿ ಹೀರೋ ಥರ ಇದ್ದಾನಂತೆ, ಹುಡುಗಿನೂ ಸೂಪರ್ ಕಲರ್ ಇರಬೇಕಂತೆ, ಅವ್ರ ವೈಫು ಅವ್ರ ಮಕ್ಕಳೆಲ್ಲ ತುಂಬಾ ಕಲರ್ ಇರೋದ್ರಿಂದ ಅವ್ರ ಮಗನಿಗೂ ಆ ಥರನೇ ಸೊಸೆ ಬೇಕು ಅಂತೇಳಿ. ಸೊ ಅತಿ ಆಸೆ ಪಡೋರು, ಅತಿ ಎಕ್ಸ್ಪೆಕ್ಟೇಷನ್ಸ್ ಇರೋರು ಸುಮಾರು ಜನ ಹೋಗಿ ಎಲ್ಲೋ ಬಿದ್ದು ಹಾಳಾಗಿರೋದು ತುಂಬಾ ಇದೆ. ತುಂಬಾ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡು ತುಂಬಾ ಒಳ್ಳೆ ಸಂಬಂಧ ಸಿಕ್ಕಿರೋದು ಇದೆ. ಅದೆಲ್ಲ ಬ್ರಹ್ಮ ಲಿಪಿಗಳು. ಎಕ್ಸ್ಪೆಕ್ಟೇಷನ್ ಸಿಕ್ಕೊಳ್ಳಿ, ಇಲ್ಲ ಅಂತ ಹೇಳಿಲ್ಲ. ತುಂಬಾ ಖುಷಿ, ತುಂಬಾ ಸಂತೋಷ, ಚೆನ್ನಾಗಿರಬೇಕು ಅನ್ನೋದೇ ಬಯಸ್ತೀರಿ. ಬಟ್ ಕೆಲವೊಂದು ಸತಿ ಒಳ್ಳೆ ಸಂಬಂಧಗಳು ಬಂದು ಎಲ್ಲೋ ಬಿದ್ದು ಹಾಳಾಗ್ತಾರೆ ಅಲ್ವಾ? ಎಷ್ಟೇ ಬುದ್ಧಿಮಾತು ಹೇಳಿದ್ರು ಅದನ್ನು ತಡೆಯೋದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ ಅವ್ರವ್ರ ಜಾತಕಗಳಲ್ಲಿ ಏನು ಬರ್ದಿರ್ತವೋ ಆ ಥರ ಆಗುತ್ತೆ. ಇನ್ನೊಂದು ಎಕ್ಸ್ಪೀರಿಯೆನ್ಸ್
ಇದೆ. ಸೊ ಒಬ್ರಿಗೆ ಡೈವರ್ಸ್ ಆಗಿದೆ, ಅವ್ರಿಗೊಂದು 50 ವರ್ಷ ಮೇಲಾಗಿರುತ್ತೆ. ಅವ್ರು ಹುಡುಕ್ತಾ ಇರೋದು ವಯಸ್ಸು ಚಿಕ್ಕದಾಗಿರ್ಬೇಕಂತೆ, ಹುಡುಗಿ ಓದಿರ್ಬೇಕಂತೆ, ಹುಡುಗಿಗೆ ಚಿಕ್ಕ ವಯಸ್ಸಾಗಿರ್ಬೇಕಂತೆ, ಮದುವೆ ಆಗಿರಬಾರ್ದಂತೆ. ಈ ವ್ಯಕ್ತಿಗೆ ಮದುವೆ ಆಗಿ ಡೈವೋರ್ಸ್ ಆಗಿ ಮಕ್ಕಳೆಲ್ಲ ಇರ್ಬೋದು, ಬಟ್ ಹುಡುಗಿ ಎಕ್ಸ್ಪೆಕ್ಟೇಷನ್ಸು ಈ ಥರ ಇದೆ. ಈ ಥರ ಇದ್ದರೆ ಎಲ್ಲಿಂದ ಹುಡುಕೋಣ ಅವ್ರ ತಲೆ ವಿಧಿಯಲ್ಲಿ ಈ ಥರ ಹುಡುಕ್ಬೇಕು. ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಅವ್ರ ಹಣೆಯಲ್ಲಿ ಬರ್ತಿದ್ರೆ ಒಳ್ಳೆಯದು, ಸಿಕ್ಕಿದ್ರೆ ಸಂತೋಷನೇ. ನಿಮ್ಗಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಥರ ಇತ್ತು ಅಂದರೆ ಸಿಕ್ಕಿದ್ರೆ ಖುಷಿನೇ, ಸಂತೋಷನೇ. ಸೊ ತುಂಬ ಎಕ್ಸ್ಪೆಕ್ಟೇಷನ್ಸು ಎಲ್ಲ ಇಕ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯದು ಇರಲಿ, ಎಕ್ಸ್ಪೆಕ್ಟೇಷನ್ಸ್ ಇರಲಿ, ಸಿಕ್ಕಿದ್ರೆ ಸಂತೋಷ. ಅದೇ ರೀತಿ ಎಕ್ಸ್ಪೆಕ್ಟೇಷನ್ಸು ಆ ಥರ ನೀವು ಹುಡ್ಕೊಂಡು ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ, ವಯಸ್ಸಾಗೋಗುತ್ತೆ. ಸೊ ಸಾವುಕಾರ ಬೇಕು, ಆ ಥರ ಇರಬೇಕು. ಇನ್ನೊಬ್ರು ಹೇಳಿದರು, ನಾವು ಕಷ್ಟಪಟ್ಟು ಬಂದಿದ್ದೀರಮ್ಮ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿರಬೇಕು, ಹೋಗಿದ್ದ ಮನೇಲಿ ಕಾಲ ಮೇಲೆ ಕಾಲು ಹಾಕೊಂಡು ಸೋಫಾ ಮೇಲೆ ಕೂತ್ಕೊಳ್ಬೇಕು, ಆ ಥರ ಮನೆ ಇದ್ದರೆ ಹೇಳು, ಕಾಲ್ಗೊಬ್ರು ಕೈಗೊಬ್ರು ಕೆಲಸ ಮಾಡೋಬೇಕು, ಆ ಥರ ಹುಡುಗನ ಫ್ಯಾಮಿಲಿ ಇದ್ದರೆ ಕೊಡು ಅಂತ. ಸೊ ಹುಡುಗಿರ ಫ್ಯಾಮಿಲಿಗಳು ನನಗೆ ಗೊತ್ತಿರೋ ಪ್ರಕಾರ ಭಯಂಕರ ಡಿಮ್ಯಾಂಡಲ್ಲಿದ್ದಾರೆ. ಹುಡುಗರು ಅಂತ ಪಾಪ ಎಷ್ಟೊಂದು ಜನ ಅಳ್ತವ್ರೆ. ನನ್ನ ಹತ್ರ ಇರೋ ಡೇಟಾಬೇಸು ಸಿಗ್ತಾನೇ ಇಲ್ಲ. ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಮದುವೆಗಳು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಮಕ್ಳುಗಳು ನಮ್ಮ ಮನೆಯಲ್ಲೇ ಇರಲಿ ಅನ್ನೋರು ಹೇಳಿರೋರು ಇದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಈ ಥರ ಇದ್ರೇ ಕೊಡ್ತೀನಿ ಅಂತ ಹೇಳಿರೋರು ಇದ್ದಾರೆ. ಆ ಥರ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಬಂದು ಆ ಫ್ಯಾಮಿಲಿ ಸರಿ ಇಲ್ಲ, ತುಂಬಾ ಕುಡಿಯೋದು, ಹೊಡಿಯೋದು, ಹಿಂಸೆ ಕೊಡೋದು, ಈ ಥರ ಎಲ್ಲ ಇದ್ದರೆ ಎನ್ಕ್ವೈರಿ ಮಾಡ್ತೀನಿ, ಚೆಕ್ ಮಾಡಿನೇ ಕೊಡ್ತೀನಿ ಅಂತಾರೆ. ಎಲ್ಲ ಆಗಿ ಸಹನೂ ಆಗಿದ ಮೇಲೆ ಸಹನೂ ಇರ್ತಾರೆ ಕೆಲವೊಬ್ಬರು. ಎಲ್ಲ ಚೆನ್ನಾಗಿರ್ತಾರೆ, ಒಳ್ಳೆ ಫ್ಯಾಮಿಲಿ ಅಂತ ಹೇಳಿ ವಿಚಾರಣೆ ಮಾಡಿ ಕೊಟ್ಟಾಗಿದ ಮೇಲೆ ಅವ್ರದ್ದು ಇನ್ನೊಂದು ರೂಪಗಳನ್ನ ತೋರಿಸ್ದಾಗೆಲ್ಲ ತುಂಬಾ ನೋವಾಗುತ್ತೆ, ಬೇಜಾರಾಗುತ್ತೆ ಆ ಥರ ಇನ್ಸಿಡೆಂಟ್ಸ್ನೆಲ್ಲ ನೋಡೋದಕ್ಕೆ. ಸೊ ಹೈಟು, ವೆಯ್ಟು, ಕಲರು, ವಯಸ್ಸು, ಎಜುಕೇಷನ್ನು, ಆಸ್ತಿ ಪಾಸ್ತಿ, ಬ್ಯಾಕ್ಗ್ರೌಂಡು ಇದೆಲ್ಲ ನೋಡಿ ಮದುವೆಗಳನ್ನ ಹುಡುಗ ಹುಡುಗಿ ಮ್ಯಾಚಿಂಗ್ ಮಾಡೋದು ಭಾರಿ ಕಷ್ಟ ಇದೆ. ನಿಮ್ಮ ತಲೆ ವಿಧಿಗಳು ಏನಿರುತ್ತೋ ಅದನ್ನೇ ಆಗೋದು. ನಾವು ಏನು ಮಾಡೋಕ್ಕಾಗಲ್ಲ, ಪ್ರಯತ್ನಗಳು ಪಡ್ತಾ ಹೋಗೋಣ. ಕೆಲವೊಬ್ಬರು ಎಷ್ಟೋ ಜನ ನನಗೂ ರಿವರ್ಸ್ ಹಾಕಿರೋರು ಇದ್ದಾರೆ, ನಿನಗಿಷ್ಟು ವಯಸ್ಸಾಗಿ ಅದಕ್ಕೆ ನೀನು ಹಿಂಗಿರೋದು ಅಂತೇಳಿ. ಬಟ್ ನನ್ನ ಒಂದು ಲೈಫ್ ಸ್ಟೈಲು, ನನ್ನೊಂದು ಇದು ಬೇರೆ ರೀತಿ ಇತ್ತು. ಸೊ ನಾನು ತುಂಬ ಕಷ್ಟಪಟ್ಟು ನನ್ನ ಫ್ಯಾಮಿಲಿನ ತರಬೇಕು ಅನ್ನೋದಕ್ಕೋಸ್ಕರ ನನ್ನ ಒಂದು ಏಜ್ನ, ನನ್ನ ಒಂದು ಮ್ಯಾರೇಜ್ ಲೈಫ್ನ ಅವಾಯ್ಡ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ಸೊ ಅದು ನಾನು ಎಕ್ಸ್ಪ್ಲೇನ್ ಮಾಡಬೇಕು ನನ್ನ ಬಗ್ಗೆ ಅನ್ನೋದು ಇಲ್ಲಿ ನಾಟ್ ನೆಸಸರಿ. ಸೊ ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಎಲ್ಲನೂ ಆ ದೇವ್ರ ಇಚ್ಛೆ, ನೋಡೋಣ. ನನ್ನ ಕೈಯಿಂದ ಈ ರೀತಿ ಒಂದು ಸಹಾಯಗಳನ್ನ ಮಾಡಿಸ್ಬೇಕು ಅಂತ ಇದೇನೋ. ಸುಮಾರು ಒಂದು 34 ಮದುವೆಗಳಾಗಿವೆ ನನ್ನ ಸೈಡಿಂದ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ. ಅಲ್ಲಿ ಒಂದು ಇಲ್ಲೊಂದು ಕಿರಿಗಳ ಆಗಿದೆ, ಅದು ನಾವು ಕಾರಣಗಳಾಗೋದಿಲ್ಲ ಅಲ್ವಾ. ಏನೋ ಒಳ್ಳೆಯದು ಆಗಲಿ ಅಂತೇಳಿ ತೋರಿಸಿರ್ತೀರಿ. ಅವ್ರ ಸಂಸಾರಗಳು, ಅವ್ರವ್ರ ಜೀವನಗಳು ಅವ್ರವ್ರು ನೋಡ್ಕೊಂಡು ಹೋಗಬೇಕು, ಚೆನ್ನಾಗಿರಲಿ ಅಂತೇಳಿ ಬಯಸ್ತೀರಿ. ಯಾವುದೇ ರೀತಿ ದುಡ್ಡು ಕಾಸಿಗೆ ಮೋಸ ಮಾಡೋದು, ಸುಳ್ಳೇಲಿ ಮಾಡಿಸೋದು ಆ ಥರ ಎಲ್ಲ ಏನೂ ಇಲ್ಲ. ವೆರಿ ಪ್ರೊಫೆಷ್ನಲಾಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಒಂದು ಲಿಮಿಟಾಗಿ ನಾನು ತೋರಿಸಿರ್ತೀನಿ. ಅದಕ್ಕೆ ಮೇಲೆ ಅವರವರು ಎನ್ಕ್ವೈರೀಸು ಡೀಟೇಲ್ಸು ಅವ್ರು ಮಾಡ್ಕೊಳ್ಬೋದು. ಇನ್ನೂ ಒಂದು ಮರ್ತೋಯ್ತು ಹೇಳೋದಕ್ಕೆ, ಅಪ್ಪ ಅಮ್ಮನ ಹೆಸ್ರುಗಳು ಹಾಕಿರ್ತೀನ ಕೆಲವೊಂದು ಊರುಗಳಲ್ಲಿ ಪರಿಚಯ ಮಾಡ್ಕೊಂಡ್ಬಿಟ್ಟು ಅವ್ರವ್ರುಗಳೇ ನಮ್ಮನ್ನೇ ಬಿಟ್ಟು ಹೋಗ್ಬಿಟ್ಟು ಅವ್ರವರೇ ಮ್ಯಾಚಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನ ಮದುವೆಗೂ ಕರೀಲಿಲ್ಲ. ಸೊ ಇಂಥ ಜನನೂ ಇದ್ದಾರಪ್ಪ ನೋಡಿ. ನಮಗೆಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಕೊಡಬೇಕು ಅಂದ್ಬಿಟ್ಟು ಡೀಟೇಲ್ಸ್ ತೊಗೊಂಡು ಅವ್ರವರೇ ಊರುಗಳಲ್ಲಿ ಎನ್ಕ್ವೈರಿ ಮಾಡಿಕೊಂಡು ಮ್ಯಾಚಿಂಗ್ ಮಾಡ್ಕೊಂಡಿರೋರು ಇದ್ದಾರೆ. ಇರಲಿ, ಚೆನ್ನಾಗಿರಲಿ, ಎಲ್ಲೋ ಇದ್ರೆ ಒಳ್ಳೆಯದು, ಸಂತೋಷ. ಸೊ ನಮ್ಮ ರಿಪ್ರೆಸೆಂಟೇಟಿವ್ಸ್ ಎಲ್ಲ ತುಂಬಾ ಬೇಜಾರು ಮಾಡ್ಕೊತಾಯಿದ್ರು, ನೋಡಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗೆ ಮಾಡ್ತೀರಿ ನಮ್ಮ ಹೊಟ್ಟೆ ಜೀವನಕ್ಕೆ, ಆದರೆ ಫೈನಲಿ ಅವರು ನಮಗೆ ಒಂದು ಪತ್ರಿಕೆ ಕೊಟ್ಟು ಕರೆಯೋದೂ ಇಲ್ಲ. ಅವರವರೇ ಮ್ಯಾಚ್ ಮಾಡ್ಕೊಂಡು ಬಿಡ್ತಾರೆ ಲಾಸ್ಟಲ್ಲಿ. ಅವರವರೇ ಹೋಗಿ ಇದು ಮಾಡ್ಕೊಂಡು ಮದುವೆಗಳು ಮುಗಿಸ್ಕೊಂಡು ಬಿಡ್ತಾರೆ. ಆಮೇಲೆ ನಮ್ಮ ನಂಬರ್ಗಳನ್ನ ಬ್ಲಾಕು ಸ್ವಿಚ್ ಆಫ್ಗಳೇ ಮಾಡಿಕೊಂಡು ಬಿಡ್ತಾರೆ ಅಂತೇಳಿ. ಸಂತೋಷವಾಗಿರಲಿ, ಎಂಡ್ ಆಫ್ ಡಿ ಇದೆ, ಎಲ್ಲರೂ ಸಂತೋಷವಾಗಿ ಚೆನ್ನಾಗಿರ್ರಿ ಎಲ್ಲೋ ಒಂದು ಜಾಗದಲ್ಲಿ. ಇನ್ನೂ ಕೆಲವರು ನಾನು ಈ ಪ್ರೊಫೈಲ್ಸ್ನೆಲ್ಲ ನನ್ನ ಸ್ಟೇಟಸಲ್ಲಿ ಹಾಕೋದ್ರಿಂದ ನಂದು ಬೇರೆ ಕಸ್ಟಮರ್ಗಳೂ ಪ್ರೊಫೈಲ್ಗಳು ಬೇರೆ ಕ್ಯಾಸ್ಟ್ನವರು ಕಲಿಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಆಮೇಲೆ ನಾನು ಅದನ್ನೇ ಸ್ಟೇಟಸಲ್ಲಿ ಹಾಕೊತಾ ಇದ್ದರೆ ನಂದು ಬೇರೆ ಎಲ್ಲ ಬಿಸ್ನೆಸ್ ಬಿಟ್ಬಿಟ್ಟು ಬರೀ ಈ ಕೆಲಸನೇ ಮಾಡಬೇಕು ಅಂದ್ಬಿಟ್ಟು ದಿನಕ್ಕೊಂದೊಂದು ನಂದು ಏನು ಬಿಸ್ನೆಸ್ ಇರುತ್ತೆ ದಿನಕ್ಕೊಂದೊಂದು ಕಾನ್ಸೆಪ್ಟಲ್ಲಿ ನಾನು
ಸ್ಟೇಟಸಲ್ಲಿ ಹಾಕೋದಕ್ಕೆ ಶುರು ಮಾಡಿದೆ. ಆಮೇಲೆ ಕೆಲವೊಬ್ಬರು ಪ್ಲೀಸ್ ಹೆಲ್ಪ್ ಮಾಡಿ ಬೇರೆ ಕ್ಯಾಸ್ಟಿಗೆ ಬಂದಾಗ ಅಲ್ಲೊಂದು ಇಲ್ಲೊಂದು ಬೇರೆ ಕ್ಯಾಸ್ಟ್ಗಳನ್ನೂ ಹೆಲ್ಪ್ ಮಾಡ್ತಾ ಹೋದೆ. ಈಗ ಏನಪ್ಪ ಮಾಡೋದು ಅಂತೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಕಂಡೀಷನಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಈ ಒಂದು ಮ್ಯಾಟ್ರಿಮೋನಿ ಸರ್ವಿಸಸಲ್ಲಿ. ಇನ್ನೂ ಕೆಲವರು ವನಿಕುಲ ಕ್ಷತ್ರಿಯಾಸ್ ಅಂತಾರೆ, ಮುಲ್ದಾರು ಅಂತಾರೆ, ತಿಗಳರು ಅಂತಾರೆ, ಎಲ್ಲರೂ ಪ್ರೊಫೈಲ್ಗಳು ಕಳಿಸ್ಬಿಡ್ತಾರೆ. ಇದು ಒಂದು ಎಕ್ಸ್ಪೀರಿಯೆನ್ಸು. ಯಾವುದೋ ಒಂದು ಹುಡುಗಿಗೆ ಬೇರೆ ಸೈಡ್ ಕಳಿಸ್ಕೊಟ್ರೆ ಅವ್ರ ಮನೆಗೆ ಹೋಗಿ ನೋಡ್ರೆ ಅದು SC/ST ಆಗಿರ್ತಾರೆ. ಅವರಲ್ಲಿ ಕೆಲವರು ಅವ್ರದಲ್ಲೂ ತಿಗಳರು ಅಂತಾರೆ, ಮುಲ್ದಾರು ಅಂತಾರೆ, ಕ್ಷತ್ರಿಯಾಸ್ ಅಂತಾರೆ. ಅಯ್ಯೋ ಫುಲ್ಲು ಕನ್ಫ್ಯೂಷನು. ಇನ್ನೂ ಒಬ್ಬರು ಆಂಧ್ರದಲ್ಲಿ, ತಮಿಳ್ನಾಡು ಅಲ್ಲಿ ಈ ಥರ ಎಲ್ಲ ಕ್ಷತ್ರಿಯಾಸ್ ಅಂತ ಕಳಿಸ್ತಾರೆ, ವನ್ನೀರ್ ಅಂತ ಕಳಿಸ್ತಾರೆ. ಸೊ ಇವಾಗ ನನಗೇನೆ ನಮ್ಮ ಕ್ಯಾಸ್ಟಲ್ಲಿ ಹೆಂಗಪ್ಪ ನಾವು ಇದನ್ನು ಮಾಡೋದು, ಕರ್ಗ ತೆಗಿಯೋರು ಅಂತ ಹೇಳ್ತಾರೆ, ಅಂತಾರೆ. ಪ್ರತಿಯೊಬ್ಬರಿಗೂ ಈ ಥರ ಮೋಸಗಳು ಎಷ್ಟೋ ಜನ ಮಾಡಿರೋರು ಇದ್ದಾರೆ. ಸೊ ನಮ್ಮ ಜಾತಿಯಲ್ಲಿ ಆ್ಯಕ್ಚುಲಿ ಅಗ್ನಿಕುಲ, ಮುಲ್ದಾರು, ಈ ಥರ ಎಲ್ಲ ಶಂಭುಕುಲ, ಈ ಥರ ಏನೇನೋ ಇವೆ ಅಂತ ಸಬ್ ಕ್ಯಾಸ್ಟ್ಗಳು. ಸೊ ಅದರಲ್ಲಿ ಬರೀ ಮುಲ್ದಾರ್ನೇ ಮದುವೆ ಆಗೋದು ನಾವು. ಅದನ್ನ ಬಿಟ್ಟು ಬೇರೆ ಯಾವುದೂ ಆಗೋದಿಲ್ಲ. ಕೆಲವೊಬ್ರು ಲವ್ ಮ್ಯಾರೇಜು, ಇಂಟರ್ ಕ್ಯಾಸ್ಟ್ಗಳು ಆಗೋದು ಅವ್ರವ್ರು ಇಷ್ಟಪಟ್ಟಿರೋದು. ಅರೇಂಜ್ ಮ್ಯಾರೇಜ್ ಅಂತ ಬಂದಾಗ ಎಲ್ಲರೂ ಸೇರಿ ಈ ಥರ ಪ್ರೊಫೈಲ್ಸ್ನೇ ಹುಡುಕ್ಬೇಕು ಅಂದಾಗ ನನಗೆ ಕಷ್ಟ ಆಗುತ್ತೆ ಒಂದೊಂದ್ಸತಿ. ಅವ್ರ ಪ್ರೊಫೈಲ್ಗಳು ಕಳಿಸಿದಾಗ ನೀವು ವನ್ನಿಕುಲ ಕ್ಷತ್ರಿಯ, ತಿಗಳರ, ಮುಲ್ದಾರ ಅಂದಾಗ ಎಲ್ಲ ಅಂತಾರೆ. ಕರ್ಗ ತೆಗಿಯೋರ ಅಂದ್ರೆ ಅಂದ್ಬಿಡ್ತಾರೆ. ನಮ್ಮ ಭಾಷೆ ಬರುತ್ತೆ ಅಂದರೆ ನಾವು ಕೆಲವ್ರಿಗೆ ನಮ್ಮ ಭಾಷೆ ಮಾತಾಡೋಕ್ಕೂ ಬರೋಲ್ಲ ಅಂತಾರೆ. ಸೊ ಅವಾಗ ನಾನು ಫಸ್ಟು ಕೇಳೋದು ತಿಗಳರ ಅಂದಿದ ತಕ್ಷಣ ನಮ್ಮ ಭಾಷೆದಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತೀನಿ. ಬರಲ್ಲಮ್ಮ ಅಂದ್ಬಿಡ್ತಾರೆ. ಸೊ ಇವಾಗ ನಾನು ಏನಪ್ಪ ಕನ್ನಡದಲ್ಲಿ ಮಾತಾಡ್ತಾರೆ, ಸ್ವಲ್ಪ ನಾವು ಭಾಷೆನ ಮಾತಾಡೋದಿಲ್ಲ, ಬರೀ ಕನ್ನಡದಲ್ಲೇ ಮಾತಾಡೋದು ಅಂತ ಕೆಲವ್ರು ಅಂತಾರೆ. ಸೊ ಏನಂತ ಹೇಳೋದು ಇಂಥ ಜನಗಳಿಗೆ? ಅಯ್ಯೋ ನಮ್ಮ ಭಾಷೆನೇ ನಾವು ಮಾತಾಡಲ್ಲ ಅಂದರೆ ಹೆಂಗೆ ಸೊಸೈಟಿಯಲ್ಲಿ ಅಂತೇಳಿ. ಸೊ ನಮ್ಮ ಭಾಷೆನ ಮಾತಾಡಿ ನಮ್ಮ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಮಕ್ಳುಗಳಿಗೂ ನಮ್ಮ ಭಾಷೆದಲ್ಲಿ ಮಾತಾಡೋದನ್ನ ಕಲಿಸಿ. ಆ್ಯಕ್ಚುಲಿ ನನಗೆ ಯಾರು ಪ್ರೊಫೈಲ್ ಕಳಿಸಿದಾಗ ನಾನು ನಮ್ಮ ಭಾಷೆದಲ್ಲೇ ಮಾತಾಡೋಕ್ಕೆ ನಾನು ಕೇಳೋದು. ಬರಲ್ಲ ಅಂತಾರೆ, ಆದರೂ ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ. ಇಲ್ಲಿ ನಾನು ಈ ಫುಲ್ ಸ್ಟೋರಿ ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅವಾಗ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರೋರು, ಕೆಲವ್ರಿಗೆ ಕೋಪ ಬರೋರು, ಐ ಆಮ್ ಸಾರಿ. ಏನು ಮಾಡೋಕ್ಕಾಗಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಶೇರ್ ಮಾಡ್ಕೊಂಡಿರೋ ಅಂಥದ್ದು.